ಇಲ್ಲಿ ಸಿದ್ದರಾಮಯ್ಯ ಏನು ಮಾಡೋಣ ಸರ್ ಇಲ್ಲಿ ಮಣ್ಣು ತಿನ್ಬೇಕು ನೀವು. ಯಾಕ್ರೆ ಏನಕ್ಕೆ ಇಷ್ಟು ದಿವಸ ಇರೋ ಡೀಸೆಲ್ ಕಡಿಮೆ ಯಾಕ್ರೆ ಇದಾಯ್ತು? ಏನು ಹುಚ್ಚ ನಿಮಗೆ? ಎಲ್ಲ ಗೇಟ್ ಸರ್ಕಾರನೇ ಸರ್. ಯಾವ ಸರ್ಕಾರ ಏನೆಲ್ಲ ಮನೆ ಮುಂದೆ ಬಂದು ಕಾಲು ಬೀಳ್ತಾರಷ್ಟೇ. ಓಟು ನಮ್ದೊಂದು ಓಟ್ ಬೀಳೋ ತನಕ. ಓಟ್ ಬಿದ್ಮೇಲೆ ನೀನು ಯಾರೋ ನಾನು ಯಾರೋ. ಗ್ಯಾರಂಟಿ ಅಂತ ಇನ್ನು 3.5 ವರ್ಷ ನಡೆಸ್ಬೇಕಂದ್ರೆ ದುಡ್ಡು ಬೇಕು. ಯಾವ್ಯಾವ ಫೀಲ್ಡಲ್ಲಿ ಅವ್ರಿಗೆ ದುಡ್ಡು ರಿಟರ್ನ್ ಬರುತ್ತೋ ಅದರಲ್ಲಿ ಇದು ಮಾಡ್ತಾ ಇದ್ದಾರೆ. ಯಾರೋ ನಾಯಕರುಗಳು ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೋತಾರೆ, ಫೋಟೋ ತೆಗೆಸ್ಕೊಂಡು ಅವ್ರ ಪಾಡ್ಗೆ ಅವರು 2 ಮಾತು ಹೇಳ್ಬಿಟ್ಟು ಹೋಗ್ತಾರೆ. ಎಲೆಕ್ಷನ್ ಬಂತು ಅಂದರೆ ಪ್ರತಿಯೊಂದು ಬೆಲೆನೂ ಕಮ್ಮಿ ಮಾಡಿರ್ತಾರೆ. ಎಲೆಕ್ಷನ್ ಮುಗಿದ ನಂತರ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡ್ಕೊಂಡೋದ್ರೆ ಈಗ ದಿನಕ್ಕೆ 500 ರೂಪಾಯಿ ಪೆಟ್ರೋಲ್ ಹಾಕಿಸಿದ್ರು ಸಾಲ್ತಾ ಇಲ್ಲ ಸರ್. ವೀಕ್ಷಕರೇ, ತರಕಾರಿ ರೇಟಿಂದ ಹಿಡಿದು ದಿನಸಿ ರೇಟ್ವರೆಗೂ, ಪೀಠೋಪಕರಣಗಳ ರೇಟಿಂದ ಹಿಡಿದು ಎಲ್ಲದರ ರೇಟು ಜಾಸ್ತಿ ಆಗ್ತಾನೆ ಇದೆ. ಈಗ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಏರಿಕೆ ಮಾಡಿದೆ. ಬನ್ನಿ ಜನರು ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಬೆಳಗ್ಗೆ 6 ಗಂಟೆಗೆ ಎತ್ತಿದ್ರೆ ಸಂಜೆ 10 ಗಂಟೆಗೆ ಹೋಗ್ತೀವಿ. ಬೆಳಗ್ಗಿಂದ ನಾವು ಕಷ್ಟಪಟ್ಟರು 1000 ರೂಪಾಯಿ ಸಂಪಾದನೆ ಮಾಡೋದು ಭಾರಿ ಕಷ್ಟ ಇದೆ. 350 ರೂಪಾಯಿ ಗ್ಯಾಸ್ ಹಾಕ್ಸಿ 1000 ರೂಪಾಯಿ ಸಂಪಾದನೆ ಮಾಡ್ತೀವಿ. ಎಷ್ಟು ತೊಗೊಂಡು ಹೋಗ್ತೀವಿ? ಇನ್ನು 650 ರೂಪಾಯಿ ಉಳೀತು. ಇನ್ನು 650 ರೂಪಾಯಿ ಇಲ್ಲಿ ಮಕ್ಕಳು ಸ್ಕೂಲು ಕಟ್ಟೋಣ, ಮನೆ ಬಾಡಿಗೆ ಕಟ್ಟೋಣ. ಇವರು ಫ್ರೀ ಕೊಡೋಂತ ಯಾರು ಕೇಳಿದ್ರ? ಇವರು ಬೆಳೆ ಬೇಯಿಸ್ಕೋಬೇಕಾಯಿತು, ಇವ್ರು ಮಾಡಿದ್ರು. ಅಲ್ಲ, ಇಷ್ಟೆಲ್ಲ ಇದೆ ಅಂಥದ್ರಲ್ಲಿ ಇವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಲ್ಲ ಏರಿಕೆ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಲ್ವಾ, ಇವಾಗ ಇದೆಲ್ಲ ಯಾರ ತಲೆ ಮೇಲೆ ಬಿತ್ತು? ಎಲ್ಲ ನಮ್ಮ ತಲೆ ಮೇಲೆ ಬಿತ್ತು. ಇವಾಗ ನಾನು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ಬೋದು. ಇವಾಗ ನಾನು ಅನುಭವಿಸ್ಲೇಬೇಕಲ್ಲ. ಇವಾಗ ಒಬ್ಬ ಮಾಡಿದ್ರು ತಪ್ಪೆ, 10 ಜನ ಮಾಡಿದ್ರು ತಪ್ಪೆ. ಇವಾಗ ಆ ತಪ್ಪೆಲ್ಲ ಎಲ್ಲರ ಮೇಲೂ ಅನ್ವಯಿಸ್ತದೆ. ಏನು ಸರ್ಕಾರ ಏನು ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ? ಸರ್ಕಾರ ಇವಾಗ ಏನು ಮಾಡೋಕ್ಕಾಗಲ್ಲ. ಇವಾಗ ಇವ್ರನ್ನ ಈ ವರ್ಷ 5 ವರ್ಷ ಕಳೆಯೋಗಂಡೆ ಇವ್ರನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಯಾವತ್ತಿಗೂ ಇವ್ರು ಬರಬಾರ್ದು. ನಾನು ಕೈ ಮುಗಿದು ಕೇಳ್ಕೊತೀನಿ, ನೆಕ್ಸ್ಟ್ ಇವ್ರು ಸರ್ಕಾರ ಬರಬಾರ್ದು. 1 ರೂಪಾಯಿಗೂ ಆಯ್ಕ ತಿನ್ನೋ ಪರಿಸ್ಥಿತಿ ಮಾಡಿಬಿಟ್ರು. ಇವಾಗ ಅವರು ಸಾಚ ಅಂತ ಹೇಳಲ್ಲ, ಇವರು ಸಾಚ ಅಂತ ಹೇಳಲ್ಲ. ನಾನು ಯಾರೂ ಸರಿ ಇಲ್ಲ. ಅವ್ರು ಬೆಳೆ ಬೇಯಿಸ್ಕೋಬೇಕಾದ್ರೆ ಎಲೆಕ್ಷನ್ ಆಗೋ ಟೈಮಲ್ಲಿ ಎಲ್ಲ ರೇಟು ಇಳಿಕೆ ಆಗುತ್ತೆ. ಎಲೆಕ್ಷನ್ ಮುಗಿದು 1 ತಿಂಗಳಾದ್ಮೇಲೆ ಎಲ್ಲ ರೈಸ್ ಆಗುತ್ತೆ. ಇವಾಗ ಅವ್ರು ಮಾಡೋದು ಹಂಗೇನೆ, ಇವ್ರು ಮಾಡೋದು ಹಂಗೇನೆ. ಇವಾಗ ಲಾಸ್ಟ್ಗೆ ಹಾಳಾಗ್ತಾ ಇರೋದು ಯಾರು? ನಾವೇ. ಇವಾಗ ಈ ದುಡ್ಡಿರೋನು ಚೆನ್ನಾಗಿರ್ತಾನೆ. ಮಿಡಿಲ್ ಕ್ಲಾಸಲ್ಲಿರೋರು ಒಂದು ಪಕ್ಷ ತೀರಾ ಕೆಳಗಡೆ ಜೋಪಡಿಲಿರೋನು ಒಂದು ಪಕ್ಷ ಬದುಕ್ಬಿಡ್ತಾನೆ. ಹೆಂಗೆ ಅಂದ್ರೆ ಹೇಳ್ತಿ ಕೇಳ್ರಿ, ಅವತ್ತಿನ ತಿಂದು ಅವತ್ತು ಬದುಕ್ಬಿಡ್ತಾನೆ. ಈ ಮಿಡಿಲ್ ಕ್ಲಾಸ್ ಇರೋರು ಕೆಳಗೆ ಬೀಳೋಕ್ಕೂ ಆಗಲ್ಲ, ಮೇಲೆ ಕೆದಳಕ್ಕೂ ಆಗಲ್ಲ. ಆ ಥರ ಪರಿಸ್ಥಿತಿಲಿ ಇವಾಗ ನಮ್ಮ ಪರಿಸ್ಥಿತಿ ಇರೋದು. ಕೆಲವ್ರು ಹೇಳ್ತಾರೆ ದುಡಿತೀವಿ. ನಾನು ದುಡಿತೀನಿ, ದುಡಿಯೋ ತಾಕತ್ತು ನಮಗೂ ಇದೆ. ಬಾಡಿಗೆ ಬೀಳ್ದಿರೋದು ಎಲ್ಲಿಂದ ಹೋಗಿ ದುಡಿತೀರಾ? ಇವಾಗ ಯಾರು ಒಬ್ಬರು ನಿಂತಿರ್ತಾರೆ, ಹೋಗಿ ಬಾಡಿಗೆ ಕೇಳ್ತೀವಿ. ಫೋನ್ನ ತಿರ್ಸ್ಕೊಂಡು ಹಿಂಗೆ ತಿರ್ಸ್ಕೊತಾರೆ. ಏನೋ ವಿಮಾನ ಬುಕ್ ಮಾಡಿದ್ದೀನಿ ಬರುತ್ತೆ ಅನ್ನೋಂಗೆ. ನಾವು ಯಾರನ್ನೂ ಏನು ಮಾತಾಡ್ಸಂಗಿಲ್ಲ. ಮಾತಾಡ್ಸೋರೆ ನಮ್ಮನ್ನು ಕೆಟ್ಟ ರೀತಿಲಿ ನೋಡ್ತಾರೆ. ಅಲ್ಲ, ಈಗ ಪೆಟ್ರೋಲ್ ಡೀಸೆಲ್ ಎಲ್ಲ ಏರಿಕೆ ಮಾಡಿದ್ರಲ್ಲ, ನಿಮಗೆ ಯಾವ ರೀತಿ ಪರಿಣಾಮ ಬೀರಿದೆ ಅದು? ಪರಿಣಾಮ ಅಂದರೆ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಬಿದ್ದಿದೆ, ಅದನ್ನು ತಲೆ ಮೇಲೆ ವಹಿಸ್ಕೊಂಡು ಹೋಗಲೇಬೇಕು. ಪರಿಸ್ಥಿತಿ ಬೇರೆ ಏನೂ ಇಲ್ಲ. ಇವಾಗ ಅದನ್ನು ನಾವು ಏನಾದ್ರು ಅರ್ಚಾಡಕ್ಕೆ ಹೋಯ್ತು ಅಂದ್ರೆ ಏನು ಮಾಡ್ತಾರೆ ಹೇಳಿ? ನಾನು ಒಬ್ಬ ಕಿರ್ಚಾಡ್ತೀನಿ, ನನ್ನನ್ನು ಹುಚ್ಚ ಅಂತಾರೆ. ಎಲ್ಲ 10 ಜನ ಸೇರಿದ್ರೆ ಮಾತ್ರನೇ, ಇವಾಗ 2 ಕೈ ಸೇರಿದ್ರೆ ಚಪ್ಪಾಳೆ ನೋಡಿ, ಎಲ್ಲರೂ ಸೇರಿದ್ರೆ ಮಾತ್ರನೇ ಎಲ್ಲನೂ ಸರಿ ಹೋಗೋದು. ಇವಾಗ ಎಲ್ಲರ ಮೈಂಡು ಒಂದೇ ಥರ ಬಂದಾಗ ಮಾತ್ರನೇ ನಮ್ಮ ಕರ್ನಾಟಕ ಕರೆಕ್ಟಾಗಿ ಒಂದು ಲೆವೆಲ್ಗೆ ಬರೋಕ್ಕಾಗೋದು. ನಾನೊಬ್ಬ ಹೇಳ್ದಂಗೆ ಯಾವುದೂ ಬರೋಲ್ಲ. ನಾನು ಹೇಳೋದಷ್ಟೇ. ಅಣ್ಣ, ಇವಾಗ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಏರಿಕೆ ಮಾಡಿದೆ. ಹೌದು. ಇದರಿಂದ ಏನು ಪ್ರಾಬ್ಲಮ್ಸ್ನ ಫೇಸ್ ಅದೇ ಮಾಡ್ತಾರೆ? ಸರ್, ನಮಗೆ ಬಡವ ಹೊಟ್ಟೆ ಮೇಲೆ ಹೊಡಿತಾವ್ರೆ ಈಗ. ಇವ್ರು ಸರ್ಕಾರ ಇದು ಮಾಡ್ಕೊಂಡು ಇದು ಫ್ರೀ ಯೋಜನೆ ಎಲ್ಲ ಮಾಡ್ಕೊಂಡು ಇದು ಮಾಡ್ತಾವ್ರೆ. ಆದರೆ ನಮಗೂ ಊರು ಜಾಸ್ತಿ ಮಾಡಿಲ್ಲ, ಒಬ್ಬರು ರೈಟು ಜಾಸ್ತಿ ಆಗಿಲ್ಲ. ನಮಗೆ ಏನೋ ಮಾಡ್ತಾಯಿದ್ವಿ ನಾವು. ಈ ಕ್ಯಾಬ್ ಡ್ರೈವರ್ಗಳು ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾರೆ ಇವಾಗ? ಸರ್, ಬೆಳಿಗ್ಗೆ ಆದರೆ ಟ್ರಾಫಿಕಲ್ಲಿ 1 ಗಂಟೆ ಟ್ರಾಫಿಕಲ್ಲಿ ಜಾಮ್ ಆಗುತ್ತೆ. ಅಲ್ಲೇ ಅರ್ಧ ಪೆಟ್ರೋಲು ಡೀಸೆಲ್ ಕುಡ್ದಾಗುತ್ತೆ ನಮ್ಮ ಗಾಡಿಗಳು. ಇನ್ನು ಅದ್ರ ಉಳಿತಾಯ ಮಾಡಿ ನಾವು ಉದ್ಧಾರ ಎಲ್ಲಿಂದ ಬರುತ್ತೆ ಸರ್ ಅಂತ ಹೇಳಿ. ಈಗ ಮತ್ತೆ ಸಿದ್ದರಾಮಯ್ಯನವರು ಹೇಳ್ತಾರೆ, ಬೇರೆ ರಾಜ್ಯಗಳಲ್ಲಿಕ್ಕಿಂತ ನಮ್ಮ ರಾಜ್ಯದ ಪೆಟ್ರೋಲ್ ಮತ್ತು ಡೀಸೆಲ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಸರ್, ಇಲ್ಲಿ ಸಿದ್ದರಾಮಯ್ಯ ಏನು ಮಾಡೋಣ ಸರ್? ಇಲ್ಲಿ ಏನು ಮಾಡೋಣ? ಬರೀ ಎಲ್ಲ ರೈಡು ಜಾಸ್ತಿ ಮಾಡ್ದೆ. ಹೆಂಗಸರಿಗೆಲ್ಲ ಫ್ರೀ ಬಸ್ ಮಾಡ್ಕೊಂಡು ಹೋದ. ನಮ್ಮ ಟೈಮ್ ಹೊಡಿತಾನೆ ಅಷ್ಟೇ. ನಮ್ಮ ಕೈಯಿಂದ ಕಿತ್ತು ಅವ್ರಿಗೆ ಕೊಡ್ತಾವನು ಅಷ್ಟೇ. ಅಲ್ಲಿ ಅವ್ನ ಕೈಯಿಂದ ಏನು ಆಗ್ತಾಯಿಲ್ಲ. ನಮ್ಮಿಂದ ಕಿತ್ತು ಅವ್ರಿಗೆ ಕೊಡ್ತಾನೆ ಅಷ್ಟೇ ನಮ್ಮಿಂದ ಸರ್ಕಾರದಿಂದ. ಅಂದರೆ ಈಗ ಬೆಲೆ ಏರಿಕೆ ಬಗ್ಗೆ ನಿಮಗೆ ಸರ್ ಎಲ್ಲ ನಷ್ಟನೇ ಸರ್. ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಒಂದೇ ಸತಿ 3 ರೂಪಾಯಿ ಜಾಸ್ತಿ ಮಾಡೋಣ. ಡೀಸೆಲ್ 3 ರೂಪಾಯಿ ಜಾಸ್ತಿ ಮಾಡೋಣ, ಪೆಟ್ರೋಲ್ 3 ರೂಪಾಯಿ ಜಾಸ್ತಿ ಮಾಡೋಣ. ಅದು ಮಾಡ್ತಾರೆ ಸರ್ ಒಲಿ ಹೇಳಿ. ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಇದು? ಸರ್, ಬೀಳ್ತಾ ಇದ್ದು ಪರಿಣಾಮ ಆಲ್ರೆಡಿ ಅಲ್ಲೇ ನಾವೇ ಅನುಭವಿಸಿದ್ದೀವಲ್ಲ ಅಲ್ಲೇ ಹೇಳಿ. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಏರಿಕೆ ಮಾಡಿದೆ. ಹೌದು ಸರ್. ಏನು ಅನಿಸುತ್ತೆ ನಿಮಗೆ? ಸ್ವಲ್ಪ ಕಷ್ಟ ಇದೆ ಸರ್, ತುಂಬ ತೊಂದರೆ ಇದೆ. ಯಾವ ರೀತಿ ತೊಂದರೆ ಇದೆ ನಿಮಗೆ? ಡೀಸೆಲ್ ಬೆಲೆ ಜಾಸ್ತಿ ಇರೋದ್ರಿಂದ ಇವಾಗ ನಮಗೆ ಕಸ್ಟಮರ್ಗೆಲ್ಲ ಕಮ್ಮಿ ಬೆಲೆ ಕಿಲೋಮೀಟ್ರ್ ಇದೆ.
ಕೇಳ್ತಾರೆ. ಇವಾಗ ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಎಲೆಕ್ಷನ್ಗಿಂತ ಮುಂಚೆ ಕಮ್ಮಿ ಇತ್ತು, ಇವಾಗ ಎಲೆಕ್ಷನ್ ಆದಮೇಲೆ ದಿಢೀರಂತ ರೇಟ್ ಜಾಸ್ತಿ ಆಗಿದೆ. ಅದರಲ್ಲಿ ಈ ಥರ ಮಾಡಿರೋದು ಸ್ವಲ್ಪ ಕಷ್ಟ ಇದೆ ಸರ್ ತುಂಬ. ಈಗ ಪ್ರತಿಯೊಂದರ ಬೆಲೆನೂ ಜಾಸ್ತಿ ಇದೆ. ದಿನಸಿಯಿಂದ ಹಿಡಿದು ತರಕಾರಿ ಹೌದು ಸರ್. ಎಲ್ಲದರಿಂದನೂ ಜಾಸ್ತಿ ಆಗ್ತಾ ಇದೆ. ಹೌದು. ಏನು ಅನಿಸ್ತಾ ಇದೆ ನಿಮಗೆ ಈ ಸರ್ಕಾರದ ಬಗ್ಗೆ ಎಲ್ಲ? ಏನು ಅನಿಸಿಕೆ ಏನಿದೆ? ನಮ್ಮಂಥ ಜನ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಬಡವರಿಗೆಲ್ಲ ಜೀವನ ನಡೆಸೋದಕ್ಕೆ. ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ? ನಿಮ್ಮ ಈ ಟ್ಯಾಕ್ಸಿ ಡ್ರೈವರ್ ಆಗಲಿ, ಡ್ರೈವರ್ಗಳ ಸಂಘಕ್ಕಾಗಲಿ ನಮಗೇನಾದರೂ ಪರಿಹಾರ ಇದ್ದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾವ ರೀತಿ ಪರಿಹಾರಗಳು ಬೇಕು ನಿಮಗೆ? ಇದು ಡೀಸೆಲ್ ಈ ಥರ ಎಲ್ಲ ಕಮ್ಮಿ ರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಪರಿಹಾರ ಅಂದರೆ ಏನಂತ ಇದೇ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಡೀಸೆಲ್. ಪೆಟ್ರೋಲ್ ಡೀಸೆಲ್ ಹೌದು, ಕಡಿಮೆ ಮಾಡಿದರೆ ಸಾಕು ನಿಮಗೆ. ಅಂದರೆ ಇಷ್ಟು ದಿನ ಮುಂಚೆ ಇರ್ತಿತ್ತು ಬೆಲೆ, ಇವಾಗ ರೇಟ್ ಜಾಸ್ತಿ ಮಾಡಿದ್ದಾರೆ ಎಲೆಕ್ಷನ್ ಆದಮೇಲೆ. ಅದು ಯಾಕೆ ಮಾಡಿರೋದು ಆ ಥರ ಅಂತ ಯಾರು ಕೇಳೋರಿಲ್ಲ, ಏನಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ರೆ ಹೆಂಗೆ ಅಂತ ಎಲ್ಲ ಅವ್ರ ಕೈಯಲ್ಲ ಐತೆ. ಹೇಳಿ. ಸಾಮಾನ್ಯ ಜನರ ಕೈಯಲ್ಲಿ ಏನೈತೆ? ಎಲ್ಲರದ್ದು ಅವ್ರು ಹೇಳಿದ್ದೇ ಬೆಲೆ, ಮಾಡಿದ್ದೇ ಎಲ್ಲ ರೇಟು. ಆ ಸಾಮಾನ್ಯ ಜನಗಳದ್ದು ಏನೂ ಇಲ್ಲ, ಎಲ್ರಿಗೂ ತೊಂದರೆ ಕೊಡ್ತಾರೆ. ದೊಡ್ಡದವ್ರಲ್ಲಿ ಚೆನ್ನಾಗಿರ್ತಾರೆ, ಸಾಮಾನ್ಯ ಮಧ್ಯವರ್ತಿಗಳಿಗೇ ಪಾಪ ತೊಂದರೆ ಆಗೋದು. ಇದು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ರೈತರು ಕೂಡ ಟ್ರ್ಯಾಕ್ಟರ್ ಓಡಿಸ್ಬೇಕು, ರೈತರು ಕೆಲಸ ಮಾಡಿಸ್ಬೇಕು ಅಂದರೆ ರೈತರು ಕೂಡ ಅವ್ರೇನು ಮಾಡ್ತಾರೆ? ಇವಾಗ 500 ರೂಪಾಯಿ ಗಂಟೆಗಿರೋದು 800 ರೂಪಾಯಿ ಕೇಳ್ತಾರೆ, 900 ಕೊಳ್ತಾರೆ. ರೈತ ಹೆಂಗೆ ಬೆಳಿತಾನೆ ಬೆಳೆ? ಅಷ್ಟು ಸೀಟ್ ಬೇಕು, ಇಷ್ಟು ಸೀಟ್ ಬೇಕು ಅಂತ ರಾಜಕಾರಣಿಗಳು ಅವ್ರವ್ರ ಸೀಟ್ಗಳು ನೋಡ್ಕೊಂಡ್ಬಿಟ್ಟು ಈ ಥರ ಡೀಸೆಲ್ ಎಲ್ಲ GST ತಂದುಬಿಟ್ಟಾರೆ. ಇದನ್ನು ಯಾಕೆ GST ತರಬಾರ್ದು? ಪೆಟ್ರೋಲ್ನ ಡೀಸೆಲ್ನ GST ತರಲಿ. ಬೇರೆ ಎಲ್ಲ GST ಅಂತ ಮಾಡಿಬಿಟ್ಟು ಏನು ಸಿಮೆಂಟ್ 25%, ಕಬ್ಬಿಣಕ್ಕೆ 18%, ಎಲೆಕ್ಟ್ರಿಕಲ್ಗೆ 18% ಕೊಟ್ಟಿದ್ದಾರೆ. ಇದನ್ನೇ ಇನ್ನು ಕಮ್ಮಿ ಆಗುತ್ತೆ 35. ಬೇರೆ ದೇಶಗಳಲ್ಲೆಲ್ಲ 35 ರೂಪಾಯಿ 40 ರೂಪಾಯಿ ಡೀಸೆಲ್ಲು ಪೆಟ್ರೋಲ್ ಕೊಡ್ತಾ ಇದ್ದಾರೆ. ಇಲ್ಲೇ ಯಾಕ್ರಿ 110 ರೂಪಾಯಿ 108 ರೂಪಾಯಿ ಡೀಸೆಲ್? ಇದನ್ನು GST ಅಲ್ಲಿ ತಂದುಬಿಟ್ರೆ ಕಮ್ಮಿ ಆಗುತ್ತಲ್ವಾ? ಬೇರೆ ದೇಶದಲ್ಲಿ 35 ರೂಪಾಯಿ ಕೊಡ್ತಾ ಇದ್ದಾರೆ ಡೀಸೆಲ್ಲು ಪೆಟ್ರೋಲು, ಇಲ್ಲಿ ಯಾಕೆ ಕೊಡಬಾರ್ದು ಇಂಡಿಯಾದಲ್ಲಿ? ಈಗ ಯಾಕೆ ಕೊಡಬಾರ್ದು? ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಹೊರ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಡೀಸೆಲ್ ಮತ್ತೆ ಪೆಟ್ರೋಲ್ ನಿಮಗೆ ಗೊತ್ತಿದ್ದಂಗೆ, ನಿಮಗೆ ಏನು ಗೊತ್ತಿಲ್ಲ, ಎಲ್ಲ ಗೊತ್ತಲ್ವಾ? ಯಾವ ದೇಶದಲ್ಲಿ ಎಷ್ಟೆಷ್ಟು ಬೆಲೆ ಐತೆ, ಡೀಸೆಲ್ ಬೆಲೆ ಎಷ್ಟೈತೆ, ಪೆಟ್ರೋಲ್ ಬೆಲೆ ಐತೆ ನಿಮ್ಗೆ ಗೊತ್ತಿಲ್ವಾ? ನಾವಂತ ಸಾಮಾನ್ಯ ಜನ ಕೇಳೋ ಅವಶ್ಯಕತೆ ಇಲ್ಲ. ಒಬ್ಬ ರೈತ ಟ್ರ್ಯಾಕ್ಟರ್ ಓಡಿಸ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ? ರೈತ ಬೆಳೆ ಬೆಳೆದಿದ್ರೆ ನೀವು ಮಣ್ಣು ತಿಂದರೂ ಸಾಯ್ಬೇಕು. ನಾವು ರೈತರ ಕೆಲಸ ಮಾಡ್ತೀವಿ, ಮಣ್ಣು ತಿನ್ಬೇಕು ನೀವು. ಯಾಕ್ರೆ ಏನಕ್ಕೆ ಇಷ್ಟು ದಿವಸ ಇರೋ ಡೀಸೆಲ್ ಕಡಿಮೆ ಯಾಕ್ರೆ ಇದಾಯ್ತು? ಏನು ಹುಚ್ಚ ನಿಮಗೆ? ಕೇಳೋರಿಲ್ವಾ? ಕೇಳೋರಿಲ್ವಾ ನಿಮಗೆ? ಏನು ಈ ಥರ ಮಾಡೋದು ನೀವು? ನಿಮ್ಗೇನು ಸೀಟುಗಳು ಬಂತು, ಅಧಿಕಾರ ಸಿಕ್ತು, ನೀವೆಲ್ಲ ಚೆನ್ನಾಗಿರ್ತೀರಾ. ಸಾಮಾನ್ಯ ಜನರು ಹೆಂಗಿರ್ತಾರೆ? ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಣ್ಣ? ಏನು ಕೊಟ್ಟಿದ್ದಾರೆ? ಇವನ್ ನೋಡ್ಕೊಂಡು ಆಂಧ್ರದವನು ಕೊಟ್ಟ, ತೆಲಂಗಾಣದವನು ಕೊಟ್ಟ, ಇವನು ಕೈ ಎತ್ತಾ ಇದ್ದಾನೆ. ಯಾರಪ್ಪ ಕೇಳಿದ್ರು ಇವನಿಗೆ ಸೆಟ್ಟ ಕೊಡಂದ್ರು? ಒಳ್ಳೆ ಸರ್ಕಾರ ರಚನೆ ಮಾಡಿ ಎಲ್ರಿಗೂ ಜನಗಳಿಗೆ ಅನುಕೂಲ ಮಾಡಬೇಕೇ ಹೊರತು ಈ ಥರ ಮಾಡಿಬಿಟ್ರೆ ಏನು? ಎಲ್ಲ GST ತಂದಿದ್ದಾರೆ. ಪೆಟ್ರೋಲ್ಗೆ ಡೀಸೆಲ್ಗೂ GST ತನ್ರಿ GST ತನ್ರಿ. ಇವಾಗ ಬೇರೆ ದೇಶದಲ್ಲಿ ಏನೈತಿ, ಹೆಂಗೈತೆ ಬೆಲೆ ಗೊತ್ತಿಲ್ವ ನಿಮಗೆ? ಮಣ್ಣು ತಿಂತೀರ, ಅನ್ನ ತಿಂತೀರ ನೀವು? ಎಲ್ಲ ಬೆಲೆ ಎಲ್ಲನೂ GST ಅಲ್ಲಿ ತಂದಿದ್ದಾರೆ. ಇದನ್ನು ತನ್ರಿ GST ಅಲ್ಲಿ. ಸರ್, ರಾಜ್ಯ ಸರ್ಕಾರ ಈಗ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅವ್ರನ್ನೇ ಮೇಡಮ್, ಇನ್ನೇನು ಕೆಲಸ ಅವರಿಗೆ ಮಾಡ್ತಾನೆ ಇರ್ತಾರೆ. ಅವ್ರು ಇರೋದೇ ಮಾಡೋಕ್ಕಲ್ವಾ? ಅಲ್ಲ, ಅದರಿಂದ ನಿಮ್ಗೆ ಏನಾದರೂ ಪರಿಣಾಮ ಆಗ್ತಿದೆಯಾ? ಹೌದು ಮೇಡಮ್, ಪರಿಣಾಮ ಆಗ್ತಿದೆ. ಲೈಕ್ ಯಾವ ಥರ ಸರ್? ಎಲ್ಲಿ ಎಲ್ಲದು ರೇಟ್ ಜಾಸ್ತಿ ಮಾಡ್ತಿದ್ದಾರೆ, ನಮಗೆ ಕೊಡೋದು ನೋಡ್ರಿ ಅಷ್ಟೇ. ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. ತುಂಬ ಇದನ್ನೆಲ್ಲ ಗಮನಿಸ್ಬೇಕು ಅವರು. ಅಲೋ ಸರ್, ಅಂದರೆ ಅವ್ರು ಹೇಳ್ದೇನೆ ಈ ಥರ ಏರಿಕೆ ಮಾಡಿದಾಗ ಸಾಮಾನ್ಯ ಜನರಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಸರ್? ನಮಗಂತೂ ತುಂಬ ಎಫೆಕ್ಟ್ ಆಗಿದೆ ಮೇಡಮ್. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ನಾವೆಲ್ಲ ಕಂಪ್ನಿ ಡ್ಯೂಟಿ ಮಾಡೋದ್ರಿಂದವ ನಮಗಂತೂ ತುಂಬ ಕಷ್ಟ ಆಗಿದೆ. ಯಾಕೆಂದರೆ ನಮಗೆ ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಬಿಸ್ನೆಸ್ಸು, ಇವಾಗೆಲ್ಲ ಬಿಸ್ನೆಸ್ ಎಲ್ಲ ಡೌನ್ ಆಗಿದೆ. ತುಂಬ ಕಷ್ಟ ಆಗಿದೆ ಮೇಡಮ್ ನಮಗೆ. ಎಲ್ಲಿ ಸರ್, ಬರೀ ಡೀಸೆಲ್ ಖರ್ಚು ಮಾಡ್ಕೊಂಡು ಅವ್ರ ಮನೆ ಸಂಸಾರ ನಡೆಸೋದು ತುಂಬ ಕಷ್ಟ ಆಗಿದೆ ಅವರಿಗೆ. ಏಕೆಂದರೆ ಮೊದಲು ಬಿಸ್ನೆಸ್ ಇತ್ತಣ್ಣ, ಇನ್ಸೆಂಟಿವ್ ಎಲ್ಲ ಚೆನ್ನಾಗಿ ಕೊಡೋರು. ಇವಾಗೆಲ್ಲ ತುಂಬ ಕಮ್ಮಿ ಆಗಿದೆ. ಎಲ್ಲ ರೇಟೆಲ್ಲ ತುಂಬ ಕಮ್ಮಿ ಮಾಡಿದ್ದಾರೆ, ಏನೂ ನಡೀತಾ ಇಲ್ಲ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿರಿ ಇನ್ನೇನು ಮನೆಗೆ ಸಾಮಾನು ತಗೊಂಡು ಹೋಗೋದು ಕಷ್ಟ ಆಗುತ್ತೆ.
ನೀವು ದುಡಿಯೋದಿಲ್ಲ ಅರ್ಧಕ್ಕರ್ಧ ಪೆಟ್ರೋಲ್ ಹೌದು ಮೇಡಮ್, ಎಲ್ಲ ಅದಕ್ಕೆ ಕರೆಕ್ಟ್ ಆಗ್ತಿದೆ ಮೇಡಮ್. ಸರ್ ಹೇಳಿ, ಇವಾಗ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಏರಿಕೆ ಮಾಡಿದೆ, ತಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಸರ್ ನಮ್ಮ ಅಭಿಪ್ರಾಯ ಅಂದರೆ ಎಲ್ಲ ಜನತೆಗೂ ಒಂದೇ ಬೆಲೆ ಮಾಡ್ತಾರೆ, ಒಬ್ರಿಗೊಂದು ಮಾಡ್ತಾಯಿಲ್ಲ. ಈ ಎಲೆಕ್ಷನ್ ಬಂದಾಗ ಮಾತ್ರ ಕಮ್ಮಿ ಬೆಲೆ ಬರುತ್ತೆ. ಎಲೆಕ್ಷನ್ ಆಗಿದ ತಕ್ಷಣ ಮತ್ತೆ ಯಾಕೆ ರೈಸ್ ಆಗುತ್ತೆ? ನಾನು ಹೇಳೋದು, ಎಲೆಕ್ಷನ್ ಬಂತು ಅಂದರೆ ಪ್ರತಿಯೊಂದು ಬೆಲೆನೂ ಕಮ್ಮಿ ಮಾಡಿರ್ತಾರೆ. ಎಲೆಕ್ಷನ್ ಮುಗಿದ ನಂತರ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡ್ಕೊಂಡೋದ್ರೆ ಸರ್ ಇದು ಯಾಕಾಗುತ್ತೆ ಅನ್ಸುತ್ತೆ ನಿಮಗೆ? ಇದು ಕೇಂದ್ರ ಸರ್ಕಾರದವ್ರ ಮೇಲೆ ಅವ್ರು ಏನು ಅಭಿಪ್ರಾಯ ಪಟ್ಟು ನಮ್ಗೆ ಚಾರ್ಜ್ ಆಗ್ತಾರೋ ನಾವು ಮಾಡಲೇಬೇಕು. ಅದು ಈಗ 1 ಲೀಟ್ರ್ ಪೆಟ್ರೋಲ್ಗೆ 3 ರೂಪಾಯಿ ಜಾಸ್ತಿ ಆದರೆ ಸರ್, ಬಟ್ ಇದು ಕೇಂದ್ರ ಸರ್ಕಾರ ಮಾಡಿರೋದಲ್ಲ, ಇದು ರಾಜ್ಯ ಸರ್ಕಾರ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಕೆ ಮಾಡಿರೋದು. ರಾಜ್ಯ ಸರ್ಕಾರ ಮಾಡಿದೆ ಸರ್, ಆದರೆ ಜನತೆಗೆ ದಿಢೀರ್ ಅಂತ ಮಾಡ್ತಾರಲ್ಲ, ಅದು ಭಾಳ ಕಷ್ಟ ಅಲ್ವಾ? ಒಬ್ಬ ಮನುಷ್ಯನ ಆವ್ರೇಜು ಸಂಬಳ ಅಥವಾ ದಿನ ಆಕ್ಟಿವೇಟ್ ಸಂಬಳ ಅದ್ರ ಬಗ್ಗೆ ವಿಚಾರ ಮಾಡೋಕೆ ನೋಡ್ರೆ 1 ಲೀಟ್ರಿಗೆ 3 ರೂಪಾಯಿ ಜಾಸ್ತಿ ಆದರೆ ಒಬ್ಬೊಬ್ಬರು 6 ಲೀಟ್ರು 5 ಲೀಟ್ರ್ ಹಾಕ್ತಾರೆ, 30 ರೂಪಾಯಿ ಎಕ್ಸ್ಪೆನ್ಸ್ ಆಗುತ್ತೆ. ಆ 30 ರೂಪಾಯಿಗೆ ಇನ್ನೂ 30 ರೂಪಾಯಿಗೆ ಮತ್ತೆ ಪೆಟ್ರೋಲ್ ಹಾಕೋಬೋದಲ್ಲ ನಾವು? ಏನಕ್ಕೆ ಇವರು ಇಷ್ಟ ಬಂದಾಗ ಮಾಡ್ತಾರೆ? ಅದಕ್ಕೆ ಒಂದು ಬೆಲೆ ಇಲ್ಲ, ಒಂದು ರೀತಿ ಇಲ್ಲ, ನೀತಿ ಇಲ್ಲ. ಯಾವುದೇ ಸರ್ಕಾರ ಬಂದರೂ ಪ್ರತಿಯೊಬ್ಬರು ಮನುಷ್ಯರ ಮೇಲೂ ಹಣ ಅನ್ನೋದು 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. ಪರ್ ಡೇ ಒಬ್ಬ ಮನುಷ್ಯ 10 ರೂಪಾಯಿ ಹೋಟ್ಲಲ್ಲಿ ತಿಂದ್ರು ದಿನಕ್ಕೆ 3-4 ದಿನ 3 ಟೈಮ್ ಊಟ ಮಾಡ್ತಾನೆ, 2 ಟೈಮ್ ಊಟ ಮಾಡ್ತಾನೆ. ಹೋಟೆಲ್ ಬೆಲೆನೂ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿದ್ರೆ ಇವ್ರು ಇನ್ಯಾವ ಬೆಲೆ ಕಮ್ಮಿ ಮಾಡಿದ್ರೆ ನಮಗೆ ಗೊತ್ತಿಲ್ಲ ಸರ್. ಪ್ರತಿಯೊಬ್ಬರು ಅಷ್ಟೇ ಸರ್, ಕಷ್ಟಪಟ್ಟು ದುಡಿತಾವ್ರೆ. ಇಲ್ಲಿ ಯಾರೂ ಇಲ್ಲ, ಅವತ್ತಿನ ದಿನದ ಕೂಲಿ ಅವತ್ತೇ, ಹೊಟ್ಟೆ ತುಂಬಿಸ್ಕೊಳ್ಳೋದೈತೆ. ದಯವಿಟ್ಟು ನೋಡಿ ಮಾಡಿ ಮಾಡಿ, ನಾವು ಬೇಡ ಅನ್ನಲ್ಲ. ಯಾಕಂದರೆ ಹೊರದೇಶದಿಂದ ನಮಗೆ ಬರ್ತದೆ, ನಮ್ಮ ದೇಶದಿಂದ ಹೊರಗೆ ಹೋಗುತ್ತೆ ಅಂತ ನಾವು ಸಂತೋಷ ಬೀಳ್ತೀವಿ. ನಮ್ಮ ದೇಶದಲ್ಲಿ ಬೆಳೆಯೋಂಥದ್ದೆಲ್ಲ ಹೊರದೇಶಕ್ಕೆ ಹೋಗ್ತಾಯಿದೆ, ಅಲ್ಲಿ ಬರೋಂಥ ನಮ್ಮ ದೇಶಕ್ಕೆ ಬರ್ತದೆ. ಸಂತೋಷ, ನೀವು ಮಾಡಿ, ನಾವು ಬೇಡನ. ಸ್ವಲ್ಪ ಲಿಮಿಟಾಗಿ ಕಮ್ಮಿ ಮಾಡಿ ದಯವಿಟ್ಟು. ಸರ್, ನಾವು ದಿನಕ್ಕೆ 500 ರೂಪಾಯಿ ಪೆಟ್ರೋಲ್, ದಿನಕ್ಕೆ ಮುಂಚೆ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಒಂದಿನ ಡೈಲಿ ಮಾಡ್ತಿದ್ದೆ. ಈಗ ದಿನಕ್ಕೆ 500 ರೂಪಾಯಿ ಪೆಟ್ರೋಲ್ ಹಾಕಿಸಿದ್ರು ಸಾಲ್ತಾ ಇಲ್ಲ ಸರ್. ಎಷ್ಟು ದುಡಿತೀರಾ ನೀವು ಡೈಲಿ? ದಿನಕ್ಕೆ 1000-1200 ರೂಪಾಯಿ ದುಡಿತೀವಿ ಸರ್. ಪೆಟ್ರೋಲ್ ಎಷ್ಟು ಹಾಕ್ಸ್ತಿದ್ದೀರಾ? ಪೆಟ್ರೋಲ್ 300 ರೂಪಾಯಿ ಹಾಕಿಸಿದ್ರೆ ಡೈಲಿ ಬರುತ್ತೆ. ಇವಾಗ 500 ರೂಪಾಯಿ ಹಾಕಿದ್ರೆ ಡೈಲಿ ಬರುತ್ತೆ. ಆದರೆ ನಮಗೆ ದಿನ ಆದಾಯ ಕಡಿಮೆ ದಿನ 1300 ರೂಪಾಯಿ ದುಡಿದ್ರೆ 300 ರೂಪಾಯಿ ಪೆಟ್ರೋಲ್ ಹೋದ್ರೂ ಭೀ 1000 ರೂಪಾಯಿ ಉಳಿತೆ ಅಂತ ಅಂದ್ಕೊಳ್ತಿದ್ದೀವಿ. ಆದರೆ ಈಗ 1500 ರೂಪಾಯಿ ದುಡಿಯೋಕ್ಕಾಗ್ತಾಯಿಲ್ಲ. ಯಾಕಂತಂದರೆ ಆರ್ಡ್ರ್ ಕೂಡ ಅಷ್ಟಿಲ್ಲ. ಈಗ ಭಾಳ ಪ್ರಭಾವ ಬೀರ್ತಾಯಿದೆ. ಎಷ್ಟು ಇವಾಗ ಪೆಟ್ರೋಲ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಗೊತ್ತಾ? ಪೆಟ್ರೋಲ್ ಎಷ್ಟು ಏನೋ 3 ರೂಪಾಯಿ ಅಂತವ್ರೆ. 3 ರೂಪಾಯಿ ಆದರೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಹೊಡ್ತಾ ಬೀಳ್ತದೆ ಸರ್. ಯಾಕಂದರೆ ದೊಡ್ಡವರು ಹೆಂಗೋ ಹಾಕ್ಸ್ಕೋತಾರೆ, ಆದರೆ ಮಿಡ್ಲ್ ಕ್ಲಾಸ್ ಜನಗಳೆಲ್ಲ ಹಂಗೆ ಹಾಕ್ಸ್ಕೋಬೇಕು. ಅದು ಭಾಳ ತೊಂದರೆ ಆಗ್ತಾಯಿದೆ ಸರ್. ಏನೂ ಇಲ್ಲ ಸರ್, ಮತ್ತು ಇದು ಪೆಟ್ರೋಲ್ ಡೀಸೆಲ್ ಎಲ್ಲ ಹೆಚ್ಚಿಗೆ ಮಾಡಿದಾರಲ್ಲ, ಏನು ಮಾಡೋದು? ಮತ್ತು ಮಾಡೇಬೇಕಲ್ಲ. ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿದೆ, ಇದರಿಂದ ನಿಮಗೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ನಿಮ್ಮ ಜೀವನಕ್ಕೆ? ಸರ್ ಎಲ್ಲ ತುಂಬ ಇವಾಗ ಬೆಂಗಳೂರು ಇದರಲ್ಲಿರೋದೆಲ್ಲ ಆಲ್ಮೋಸ್ಟ್ ಹುಡುಗರೆಲ್ಲ ಬರೀ ಡೆಲಿವರಿ ಜಾಬ್ಸು ಇಂಥದ್ದನ್ನೇ ಮಾಡ್ಕೊಂಡು ಹೋಗ್ತಾ ಇರೋದು. ಇವ್ರು ಮಾಡ್ತಾರ ಕೆಲಸಗಳಿಗೆ ಎಲ್ಲರೂ ಮೈಲೇಜ್ ಇರೋ ಗಾಡಿಗಳನ್ನೇ ಯಾರು ಇಟ್ಕೊಂಡು ಓಡಾಡಲ್ಲ. 103 ರೂಪಾಯಿ ಮೊನ್ನೆ ನೋಡಿದಾಗ 99 ರೂಪಾಯಿ ಐತೆ. ದಿಢೀರ್ ಅಂತ ನೋಡಿದಾಗ ಮಧ್ಯಾಹ್ನದಿಂದನೇ ರೇಟ್ ಜಾಸ್ತಿ ಆಗಿಬಿಡೈತೆ. ಎಲ್ಲ ಬಂಕಲ್ಲೂ 103 ರೂಪಾಯಿಗೆ ತಂದು ನಿಲ್ಲಿಸಿದ್ರು. ಡೆಲಿವರಿ ಬಾಯ್ ಜಾಬ್ಗಳು ಪಾಪ ಅವ್ನು 100 ರೂಪಾಯಿ ದುಡಿಯೋದನ್ನು 50 ರೂಪಾಯಿ ಪೆಟ್ರೋಲ್ಗೆ ಹಾಕೊಂಡ್ರೆ ಅವ್ನು 50 ರೂಪಾಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಈಗಿನ ಜಗತ್ತಲ್ಲಿ. ಎಲ್ಲ ಹೊಟ್ಟೆ ತುಂಬಿಸ್ಕೊಂಡಿರೋ ರಾಜ್ಯ ಸರ್ಕಾರ ಆಗಲಿ ಯಾವ ಸರ್ಕಾರ ನಮಗೆ ಗೊತ್ತಿಲ್ಲ ಸರ್, ಈ ಥರ ಮಾಡ್ಕೊಂಡು ಹೋಗ್ತಾರೆ. ಅವ್ನು ಹೊಟ್ಟೆ ಮೇಲೆ ಏನು ಮಾಡ್ಕೊಂಡಿರ್ತಾನೆ? ಒಂದು ಅನ್ನ ಎಲ್ಲ ಊರು ಬಿಟ್ಟು ಬಂದಿರೋರೇ ಡೆಲಿವರಿ ಜಾಬ್ಸ್ ಮಾಡ್ತಾ ಇರೋದು. ಅದನ್ನು ಬಿಟ್ಟು ಈ ಥರ ಮಾಡ್ಕೊಂಡು ಹೋಗ್ತಾರೆ, ಏನು ಮಾಡೋಕ್ಕಾಗಲ್ಲ ಈಗಿನ ಜನರೇಷನ್. ಈಗ ನೀವೇನು ಕೆಲಸ ಮಾಡಿ? ನಾನು ಡೆಲಿವರಿ ಜಾಬೇ ಸರ್. ನಾನು ಹೋಟೆಲ್ ಮ್ಯಾನೇಜರ್ ಆಗಿದ್ದೆ. ಸ್ವಲ್ಪ ಕಾಲಕ್ರಮೇಣ ಏನಾಯಿತು, ಡೈಲಿ ಎಷ್ಟು ಪೆಟ್ರೋಲ್ ಹಾಕಿಸ್ತಿದ್ರಿ? ನಾನು ಇವಾಗ ಬೆಳಗ್ಗೆಯಿಂದನೇ 330 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ನಾನು ಅರ್ನಿಂಗು ನಿಮಗೆ ತೋರಿಸ್ತೀನಿ. 450 ರೂಪಾಯಿ ನಾನು ಅರ್ನಿಂಗ್ ಮಾಡಿರೋದು ಅಷ್ಟೇ. 330 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ಅದರಲ್ಲಿ ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಇದೆ, ಇನ್ನೊಂದು 100 ರೂಪೀಸ್ ಪೆಟ್ರೋಲ್ ಇರ್ಬೋದು ಒಳಗಡೆ. ನನ್ನ ಅರ್ನಿಂಗ್ ಇಷ್ಟು. ಅಂದರೆ ಇವಾಗ ನೀವು ಎಷ್ಟು ದುಡಿತಾ ಇದ್ದೀರೋ ಅದಕ್ಕಿಂತ ಜಾಸ್ತಿ ನೀವು ಅರ್ಧಕ್ಕರ್ಧ ಪೆಟ್ರೋಲ್ ಆಗ್ತೈತೆ. ಇವಾಗ 1000 ರೂಪಾಯಿ ದುಡ್ದವನು ಮನೆಗೆ 500 ರೂಪಾಯಿ ತೊಗೊಂಡು ಹೋಗ್ತಾನೆ. 500 ರೂಪಾಯಿ ಪೆಟ್ರೋಲು ಅವರು ಅಂದರೆ ಇವ್ರ ಕಂಪ್ನಿಯವ್ರು ನಮಗೇನೋ ಒಂದು ಹೆಲ್ಪ್ ಮಾಡ್ತಾ ಇರ್ತಾರೆ, ಅವರು ಒಂದು ಅವರಷ್ಟಕ್ಕೆ ಅವ್ರು ಕಟ್ ಮಾಡ್ಕೊಳ್ತಾ ಇರ್ತಾರೆ. ಅದೇನು ಮಾಡೋಕ್ಕಾಗಲ್ಲ. ಈ ಪೆಟ್ರೋಲ್ಗೆ ನಾವು ಮಾಡ್ಕೊಂಡು ಹೋಗ್ತಾನೆ, ನಾವೇನು ಮಾಡೋಣ ಸರ್? ಏನು ಹೇಳ್ತೀರಾ ರಾಜ್ಯ ಸರ್ಕಾರಕ್ಕೆ? ಏನು ಎಲ್ಲ ಅದ್ಗೆಟ್ ಸರ್ಕಾರನೇ ಸರ್. ಯಾವ ಸರ್ಕಾರ ಏನೆಲ್ಲ ಮನೆ ಮುಂದೆ ಬಂದು ಕಾಲು ಬೀಳ್ತಾರಷ್ಟೇ. ನಮ್ಮದೊಂದು ಓಟ್ ಬೀಳೋ ತನಕ. ಓಟ್ ಬಿದ್ಮೇಲೆ ನೀನು ಯಾರೋ ನಾನು ಯಾರೋ ಹಿಂಗಾಗಿದೆ ಈಗ ಒಂದು ಜಗತ್ತು. ಪೆಟ್ರೋಲ್ ಬೆಲೆ ಯಾಕೆ ಜಾಸ್ತಿ ಮಾಡಿದ್ರು ಅಂತ ಅನ್ಸುತ್ತೆ ನಿಮಗೆ? ದೇವರಣೆ ಅದು ಗೊತ್ತಿಲ್ಲ ಸರ್ ಇದುವರೆಗೂ. ಒಂದನ್ನೆಲ್ಲ ಎಳ್ಕೊತಾರೆ, ಇನ್ನೊಂದನ್ನೆಲ್ಲ ತಿನ್ಕೊತಾರೆ ಅಷ್ಟೇ.
ಈ ಕಾಂಗ್ರೆಸ್ ಸರ್ಕಾರನೋ BJP ಸರ್ಕಾರ ನಮ್ಗೆ ಯಾರು ಅಂತ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ಒಂದು ಒಳ್ಳೆ ಓಟ್ಗೆ ಹಾಕ್ತೀವಿ. ನಾನು ಇಂಥದ್ದು ಮಾಡಿದ್ದೀನಿ ಅಂತ ಎಲ್ಲ ಸುಮ್ಮನೆ ಜಂಬ ಕೊಚ್ಕೊತಾರೆ ಹೊರತು ನಮಗಿಲ್ಲಿ ಏನು ಬಡ ಸಾಮಾನ್ಯರಿಗೆ ದೇವ್ರಣ ಏನೂ ಆಗ್ತಾಯಿಲ್ಲ. ಇವ್ರು ಮಾಡ್ತಾರೆ ಇದರಲ್ಲಿ. ಇದೊಂದು ಹೇಳ್ತೀನಿ ಸರ್ ನಾನು. ಫ್ರೀ ಎಲ್ಲ ಮಾಡಿದಾರಲ್ಲ, ಅದಕ್ಕೋಸ್ಕರ ಎಲೆಕ್ಷನ್ವರೆಗೂ ಕಾಯ್ತಾ ಇದ್ರು. ಎಲೆಕ್ಷನ್ ಆಗಿದ ತಕ್ಷಣ ಇದು ಜಾಸ್ತಿ ಮಾಡಿದ್ದಾರೆ. ಅವ್ರಿಗೆ ಮತ್ತೆ ದುಡ್ಡು ಎಲ್ಲಿಂದ ಬರುತ್ತೆ ಅವ್ರಿಗೆ ಕೊಡೋಕ್ಕೆ? ಅಂದರೆ ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದಕ್ಕೆ ರೀಸನ್ ಅದೇ, ಬೇರೆ ಏನೂ ಇಲ್ಲ. ಅದು ಸ್ಟ್ರೈಟ್ ಫಾರ್ವರ್ಡ್, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇವಾಗ ನಾವು ಒಬ್ಬರು ಮಾತಾಡಿದ್ರೆ ಏನು ಆಗಲ್ಲ. ಅಮೌಂಟ್ ಇಲ್ವಲ್ಲ, ಯಾವ ಕಡೆಯಿಂದ ಬರುತ್ತೆ, ಅವ್ರ ಸೋರ್ಸ್ ಯಾವ ಕಡೆಯಿಂದ ಬರುತ್ತೆ ಅದೆಲ್ಲ ಹೇಳ್ಕೊತಾ ಇದ್ದಾರೆ. ಏನಾದರೂ ಹೇಳಿದರೆ ಕೇಂದ್ರ ಅಂತಾರೆ. ಇವಾಗ ಇವರು ರಾಜ್ಯ ಸರ್ಕಾರ ತಾನೇ ಇದು ಮಾಡಿರೋದು. ಅವ್ರ ಪ್ರಾಬ್ಲಮ್ ಅದೇನೆ. ಇವಾಗ ಕೊಡೋಕ್ಕೆ ದುಡ್ಡು ಇರಬೇಕಲ್ಲ ಜನಗಳಿಗೆ. ಗ್ಯಾರಂಟಿ ಅಂತ ಇನ್ನೂ 3.5 ವರ್ಷ ನಡೆಸ್ಬೇಕಂದ್ರೆ ದುಡ್ಡು ಬೇಕು. ಯಾವ್ಯಾವ ಫೀಲ್ಡಲ್ಲಿ ಅವ್ರಿಗೆ ದುಡ್ಡು ರಿಟರ್ನ್ ಬರುತ್ತೋ ಅದರಲ್ಲಿ ಇದು ಮಾಡ್ತಾಯಿದ್ದಾರೆ. ಪೆಟ್ರೋಲ್ ತುಂಬ ಸೋರ್ಸು. ಇದರಲ್ಲಿ ಒಂದು 2 ರೂಪಾಯಿ ಮಾಡಿದ್ರು ಎಷ್ಟೋ ಕೋಟಿ ರೂಪಾಯಿ ಬರುತ್ತೆ. ಅದೇ ಮಾಡಿದ್ದಾರೆ ಅಷ್ಟೇ. ಇವಾಗ ಗ್ಯಾರಂಟಿ ಯೋಜನೆಗಳು ಹೀಗೆ ಮುಂದುವರೆದ್ರೆ ಏನು ಆಗ್ಬೋದು ಅನ್ಸುತ್ತೆ ನಿಮಗೆ? ಏನು ಅಷ್ಟೇ ಹೊರೆ ಆಗುತ್ತೆ. ಮತ್ತು ಸಾಲ ಮಾಡಿಬಿಟ್ಟು ಒಂದು ದೊಡ್ಡ ಕಾಸ್ಟು ಎಲ್ಲ ತಲೆ ಮೇಲೆ ಹಾಕಿ ಇಡ್ತಾರೆ ಅಷ್ಟೇ. ಮತ್ತು ನೆಕ್ಸ್ಟ್ ಗೌರ್ಮೆಂಟ್ ಬರೋದು, ಅವರು ಏನಾದರೂ ಅದು ಮಾಡೋಕ್ಕೆ ಮತ್ತೊಂದು ಸಾಲ ಮಾಡ್ತಾರೆ. ಬೇರೆ ಏನಾಗಲ್ಲ. ನಾವೇ ಸಾಮಾನ್ಯ ಜನ ಅನ್ಭವಿಸೋದು. ಇಂಡಿಯಾ ಬೇರೆ ಯಾರು ಏನು ಮಾಡೋಕ್ಕಾಗಲ್ಲ. ಪೆಟ್ರೋಲು 3 ರೂಪಾಯಿ ಜಾಸ್ತಿ ಆಗಿದೆ, ಡೀಸೆಲ್ಲು 3.5 ರೂಪಾಯಿ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಯಾವ ನಿಲುವು ತಗೋತಾರೆ ಅಂತ ನೀವು ಹೇಳಿದ್ದು. ಅಕ್ಕಿ ಬೆಲೆ ಫ್ರೀ ಕೊಟ್ಟಿರೋದ್ರಿಂದ ಇವರು 3.5 ರೂಪಾಯಿ ಜಾಸ್ತಿ ಮಾಡಲೇಬೇಕು. ಇದ್ರ ಬಗ್ಗೆ ಯಾರನ್ನ ಜನ ದಂಗೆ ಹೇಳ್ತಿದ್ದಾರಾ? ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಯಾರೋ ನಾಯಕರುಗಳು ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೋತಾರೆ, ಫೋಟೋ ತೆಗೆಸ್ಕೊಂಡು ಅವ್ರ ಪಾಡ್ಗೆ ಅವರು 2 ಮಾತು ಹೇಳ್ಬಿಟ್ಟು ಹೋಗ್ತಾರೆ. ಪಬ್ಲಿಕ್ ಯಾರಾದ್ರೂ ಗಲಾಟೆ ಮಾಡ್ತಿದ್ದಾರಾ? ಜನ ಜಾಸ್ತಿ ಇದು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ನಾವು ಯಾರು ಹೊರೆ ಅವ್ರ ಜನ ತಿಳ್ಕೊಂಡೇ ಇಲ್ಲ. ನನ್ನ ಗೊತ್ತಿದ್ದಂಗೆ ಪೆಟ್ರೋಲ್ ಅವ್ರ ಪಾಡ್ಗೆ ಹಾಕ್ಸ್ಕೊಂಡು ಹೋಗ್ತಾನೆ, ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾನೆ ಇದ್ದಾರೆ. ಫ್ರೀ ಕೊಟ್ಟಿರೋ ಬಸ್ಸಲ್ಲಿ ಮಾತ್ರ ಜನ ಓಡಾಡ್ತಾ ಇದ್ದಾರೆ. ಫ್ರೀ ಅಕ್ಕಿ ಕೊಟ್ಟರೆ ತಗೊತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಕರೆಂಟ್ ಫ್ರೀ ಕೊಟ್ಟರೆ ತಗೊತಾರೆ. ಇದೆಲ್ಲ ಪಬ್ಲಿಕ್ ಬೇಡ ಅಂತ ಹೇಳಿ. ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಇವ್ರೇನೋ ಕೇಂದ್ರ ಸರ್ಕಾರದವ್ರು ಏನು ಜಾಸ್ತಿ ಮಾಡಿರ್ತಾರೋ ಇಲ್ಲ ರಾಜ್ಯ ಸರ್ಕಾರದವ್ರು ಜಾಸ್ತಿ ಮಾಡಿರ್ತಾರೋ ಅದಕ್ಕೆ ತಕ್ಕನಂಗೆ ಗೊತ್ತಿರೋ. ಕೆಲವು ಕಡೆ ಪೆಟ್ರೋಲ್ ಬೆಲೆ ಕಡಿಮೆ ಇರುತ್ತೆ, ನಮ್ಮಲ್ಲಿ ಜಾಸ್ತಿ ಇರ್ಬೋದು. ಸಿದ್ದರಾಮಯ್ಯನವರು ಹೇಳಿದ್ದಾರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಕಡಿಮೆ ಬೆಲೆ ಇದೆ. ಹೌದು, ಕಡಿಮೆ ಬೆಲೆ ಇದೆ. ಅದಕ್ಕೇನಂತ ಹೇಳೋದು? ಇಲ್ಲ ಅದೇ ಬೆಲೆನ ಇಲ್ಲೂ ಮಾಡಲಿಕ್ಕಾಗುತ್ತಾ? ಆಗೋದಿಲ್ಲ. ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರು ಎರಡೂ ಒಟ್ಟಿಗೆ ಕೂತಿ ಆಲ್ ಓವರ್ ಇಂಡಿಯಾ ಒಂದೇ ಬೆಲೆ ಇರಬೇಕು. ಪೆಟ್ರೋಲು ಡೀಸೆಲೆಲ್ಲ GST ಯಾಕೆ ಸೇರಿಸಿಲ್ಲ ಇವರು? ಇದನ್ನು GSTಗೆ ಸೇರಿಸಿದ್ರೆ ಇದು ಕಡಿಮೆ ಆಗ್ಬೋದು. ಥ್ರೂಔಟ್ ಇಂಡಿಯಾ ಒಂದೇ ಪೆಟ್ರೋಲ್ ಬೆಲೆ ಒಂದೇ ಇರಲಿ, ಡೀಸೆಲ್ ಬೆಲೆ ಒಂದೇ ಇರಲಿ. ಇದು ಜನರಿಗೆ ಹೊರೆ ಕಡಿಮೆ ಆಗುತ್ತೆ. ಇವಾಗ ಯಾರನ್ನ ಫ್ರೀ ಕೊಡಿ ಅಂತ ಯಾರನ್ನ ಜನ ಕೇಳಿದ್ರ? ಕರೆಂಟ್ ಫ್ರೀ ಕೊಡಿ, ಬಸ್ ಫ್ರೀ ಕೊಡಿ ಅಂತ. ಬಸ್ ಬಿಡಿ, ಫ್ರೀ ಕೊಟ್ಟರೆ ಪಾಪ ಸುಮಾರು ಜನ ಈ ಲೇಬರ್ ಕ್ಲಾಸ್ ಅವ್ರಿಗೆ ಅನುಕೂಲ ಆಗಿದೆ. ಅದನ್ನು ಹೈ ಕ್ಲಾಸ್ ಅವರು ಅದರ ಅನುಕೂಲ ತಗೋತಾರೆ. ಅದರಿಂದ ಇದು ಹೊರೆ ಅಂತಲೂ ಹೇಳಲಿಕ್ಕಾಗಲ್ಲ, ಇದು ಅಂತಲೂ ಹೇಳಲಿಕ್ಕಾಗೋದಿಲ್ಲ. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಏರಿಕೆ ಮಾಡಿದೆ, ನಮ್ಮ ಅಭಿಪ್ರಾಯ ಏನಂತಂದರೆ ರಾಜ್ಯ ಸರ್ಕಾರ ಡೀಸೆಲು ಪೆಟ್ರೋಲು ಜಾಸ್ತಿ ಮಾಡಿರೋದ್ರಿಂದ ಅವರು 5 ಗ್ಯಾರಂಟಿ ಅನೌನ್ಸ್ ಮಾಡಿದ್ರು. 5 ಗ್ಯಾರಂಟಿನ ಅವರು ಕೊಡೋಕ್ಕೆ ಆಗ್ತಾ ಇಲ್ಲ. ಸರ್ಕಾರ ನಿಜವಾಗಿ ಹೇಳಬೇಕಂತಂದರೆ ಭಾರಿ ಲಾಸಲ್ಲಿದೆ. ನೋಡಿ, ಈಗ ಡೀಸೆಲು 3.5, ಪೆಟ್ರೋಲು 3 ರೂಪಾಯಿ ಮಾಡಿಬಿಟ್ರು. ಮಾಡಿದ್ಮೇಲೆ ಆ ಡೀಸೆಲು ಪೆಟ್ರೋಲು ಎಲ್ಲ ಟ್ರಾನ್ಸ್ಪೋರ್ಟಿಂದ ಹಿಡಿದು ಎಲ್ಲದಕ್ಕೂ ಹೊರೆ ಬೀಳುತ್ತೆ. ಒಬ್ಬ ತರಕಾರಿನೂ ರೈಸ್ ಆಗುತ್ತೆ, ಎಲ್ಲ ಇದನ್ನಲ್ಲೂ ರೈಸ್ ಆಗುತ್ತೆ. ನಿಜ ಹೇಳ್ಬೇಕಂತಂದರೆ ಬಡ ಜನಗಳು ಆಮೇಲೆ ಭಾರಿ ಕಷ್ಟ ಇದೆ ಬದುಕೋದು. ಆಮೇಲೆ ಮದ್ಯ ಮಾರಾಟ ಈ ಸರ್ಕಾರ ಬಂದಮೇಲೆ 4 ಸತಿ ರೈಸ್ ಮಾಡಿದ್ದಾರೆ. ಇಲ್ಲಿ ಕೊಡೋ, ಇಲ್ಲಿ ತಗೊಳ್ಳಿ. ಏನಕ್ಕೆ ಬೇಕಾಗಿತ್ತು 5 ಗ್ಯಾರಂಟಿ? 5 ಗ್ಯಾರಂಟಿ ಮಾಡಿದೆ ತಪ್ಪಾಯಿತು. ಇವರು ಏನಂದರೆ ಯಾಕೆ ಇವರು ಪೆಟ್ರೋಲು ಡೀಸೆಲು ಎಲೆಕ್ಷನ್ಗಿಂತ ಮುಂಚೆ ಜಾಸ್ತಿ ಮಾಡಲಿಲ್ಲ ಕೇಂದ್ರ ಸರ್ಕಾರ? ಇದು ನಿಜವಾಗೂ ಇದು ಜನಗಳು ಬಲಿಪಶು ಆಗ್ತಾ ಇದ್ದಾರೆ. ಯಾಕಂತಂದರೆ ಅವರು ಕಷ್ಟ ಇದೆ. 5 ಗ್ಯಾರಂಟಿನ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ ಸರ್ಕಾರ. ಅದರಿಂದ ಇದು ಮಾಡಿದ್ದಾರೆ. ಇಲ್ಲ ಮಾಡಿಲ್ಲ ಅಂದರೆ ವಿಧಿ ಇಲ್ಲ.
ಮಾಡಲೇಬೇಕಾಗೋ ಪರಿಸ್ಥಿತಿ ಬಂತು. ಆದ್ದರಿಂದ ನಿಜವಾಗೂ ಈಗ BTS ಬಸ್ಸು, ಟ್ರಾನ್ಸ್ಪೋರ್ಟು, ಈ ಲಗೇಜ್ಗಳು, ಆಟೋದು ಎಲ್ಲದಕ್ಕೂ ಇದ್ರ ಮೇಲಿಂದ ಹೊರೆ ಬೀಳುತ್ತೆ. ಹೋಟ್ಲಿಗೂ ಹೊರೆ ಬೀಳುತ್ತೆ. ಎಲ್ಲಾದ್ರೂ ತೊಂದರೆ ಆಗಿದೆ. ಇದು ಸಿದ್ದರಾಮಯ್ಯವರು ಇದನ್ನು ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಕಮ್ಮಿ ಮಾಡಬೇಕಂತ ನಮ್ಮ ಅನಿಸಿಕೆ. ಸರ್, ಗ್ಯಾರಂಟಿ ಯೋಜನೆ ಹೀಗೆ ಮುಂದುವರೆದ್ರೆ ಯಾವ ರೀತಿ ಪರಿಣಾಮಗಳು ಇದೇ ಮುಂದುವರೆದ್ರೆ ಸರ್ಕಾರ ನಿಜವಾಗೂ ಸಂಬಳ ಕೊಡೋಕ್ಕೂ ಹಣ ಇರೋಕ್ಕಿಲ್ಲ. ಪರಿಸ್ಥಿತಿ ಆ ಥರ ಬ್ಯಾಡ್ ಬರುತ್ತೆ. ನೋಡಿ, ಸ್ಟಾಂಪ್ ಡ್ಯೂಟಿ ಎಷ್ಟು ರೈಸ್ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ ಮದ್ಯ ಅಂದರೆ ಪಾಪ ಬಡವರು, ಕೂಲಿ ಮಾಡೋರು ತಗೊಳ್ಳೋರೆಲ್ಲದ್ರ ಮೇಲೆ ರೈಸ್ ಮಾಡಾಕ್ಬಿಟ್ರು. 4 ಟೈಮ್ ರೈಸ್ ಮಾಡಿದ್ದಾರೆ. ಆಮೇಲೆ ಅಕ್ಕಿ ಏನಕ್ಕೆ ಕೊಡಬೇಕು? ಅಕ್ಕಿನ ಇವರು ಫ್ರೀ ಕೊಟ್ಟರೆ ಕೂಲಿ ಮಾಡೋರೇ ಇಲ್ವಲ್ಲ ರೀ. ಆ ಅಕ್ಕಿನ ಮಾರ್ಕೊಂತಾರೆ, ಕುಡಿತಾರೆ. ಏನು ಬಂದಿದೆ? ಇವತ್ತೆಷ್ಟೋ ಫ್ಯಾಮಿಲಿ ಹಾಳಾಗೋಗ್ಬಿಟ್ಟಿದೆ. ದಯವಿಟ್ಟು ಇದನ್ನೆಲ್ಲ ತಡೆ ಮಾಡಬೇಕು. ಏನಂತಂದ್ರೆ ಇವ್ರು ಹೇಳ್ತಾರೆ ಬೇರೆ ಸರ್ಕಾರ ಹೋಲಿಸಿದ್ರೆ ನಮ್ಮ ಸರ್ಕಾರ ಕಮ್ಮಿ ಇದೆ ಅಂತ. ತಪ್ಪು ಇದು ಮಾಡಿರೋದು. ಕೇಂದ್ರ ಸ್ಟೇಟು ಎರಡೂ ಒಗ್ಗಟ್ಟಾಗಿ ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಜನಗಳಿಗೆ. ಯಾಕಂದರೆ ಜನಕ್ಕೆ ಒಳ್ಳೆ ಇದು ಮಾಡಬೇಕು ಅಂತ ನಾವು ಸಿದ್ದರಾಮಯ್ಯವ್ರಿಗೆ ಒಂದು ಮನವಿ ಮಾಡಬೇಕು. ಪೆಟ್ರೋಲ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತಾರಲ್ಲ, ಅಕ್ಕಿ, ಇದು ಏನು ಬೇಳೆ ಮತ್ತು ದಿನ ನಾವು ಬಳಕೆ ಮಾಡ್ತೀವಲ್ಲ, ಅದನ್ನು ಜಾಸ್ತಿ ಆಗುತ್ತೆ, ಜನಕ್ಕೆ ಹೊರೆ ಆಗುತ್ತೆ. ಅದನ್ನು ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಆದಷ್ಟು ಪೆಟ್ರೋಲ್ ಬೆಲೆನ ಕಮ್ಮಿ ಮಾಡಿ ಅಂತ ನಾನು ಬೇಡ್ಕೊತೀನಿ ಸರ್. ಇವಾಗ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಕೆ ಮಾಡಿದೆ, ಏನು ನಿಮ್ಮ ಅಭಿಪ್ರಾಯ ಏನಿದೆ? ಅಲ್ಲ, ನಮ್ಮ ಅಭಿಪ್ರಾಯ ಏನಂದರೆ, ಈಗ ನಾವು ಇದರಲ್ಲಿ ಜೊಮಾಟೊ ಮಾಡ್ಕೊಂಡು ದುಡಿಯೋದು 800 ರೂಪಾಯಿ, 1000 ರೂಪಾಯಿ. ಇವ್ರು ಈ ಥರ ಜಾಸ್ತಿ ಮಾಡಿದಾಗ ನಮಗೆ ಕೊಡೋದು ಅದೇ ರೇಟು, ಅದೇನು ಚೇಂಜ್ ಆಗೋಲ್ಲ, ಅಷ್ಟೇ ಕೊಡ್ತಿರ್ತಾರೆ. ಈ ಜೀವನ ಸಾಗಿಸೋದು ಕಷ್ಟ ಆಗ್ತೈತೆ. ಬೆಲೆಗಳೆಲ್ಲ ಹೆಚ್ಚಾದರೆ ಅದು ನಮಗೆ ಭಾಳ ಇಕ್ಕಟ್ಟಿನ ಸಮಸ್ಯೆ ಎದುರಿಸಬೇಕಾಗ್ತದೆ. ಪೆಟ್ರೋಲ್ ಹಾಕ್ಸ್ತಿದ್ರಿ? ಡೈಲಿ 250 ರೂಪಾಯಿ. ಎಷ್ಟು ದುಡಿತಿದ್ರಿ? 250ಕ್ಕೆ ಒಂದು 800ರಿಂದ 1000 ರೂಪಾಯಿ ಬರುತ್ತೆ. ಇವಾಗ ಎಷ್ಟು ಪೆಟ್ರೋಲ್ ಹಾಕ್ಸ್ತಿದ್ದೀರಾ? ಈಗ 300 ರೂಪಾಯಿಗೆ ಹೋಗ್ತೈತೆ ಓಡಾಟದ ಮೇಲೆ. 300 ರೂಪಾಯಿ ಪೆಟ್ರೋಲ್ ಹಾಕಿ ನಮ್ಮದು ಸೇಮ್ ಅಷ್ಟೇ ಬರುತ್ತೆ. ಅದು ಅದೇನು ಚೇಂಜ್ ಮಾಡಲ್ಲ. 50 ರೂಪಾಯಿ ಇವಾಗ ನಿಮ್ಮ ಪೆಟ್ರೋಲ್ಗೆ ಜಾಸ್ತಿ ಮುಂದಕ್ಕೆ ಹೋಗ್ತೈತೆ. ನಮಗೆ ಬರೋ ಆದಾಯ ಕಡಿಮೆ ಆಗ್ತೈತೆ, ಜೀವನ ಮಟ್ಟ ಕಡಿಮೆ ಮಾಡ್ಕೋಬೇಕಾಗ್ತೈತೆ ಇಂಥ ಪರಿಸ್ಥಿತಿ. ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಜನರಿಗೆ? ಇಲ್ಲ, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏನು ಪರಿಣಾಮ ಬೀರ್ತೈತೆ ಅಂದರೆ, ಉಚಿತವಾಗಿ ಕೊಟ್ಟರೆ ತಗೊಂತಾರೆ, ಈ ಕಡೆಯಿಂದ ಇಲ್ಲಿ ಹೊಡೆತ ಬೀಳ್ತೈತೆ. ಅವ್ರು ಕೊಡೋದು 2000 ಅಂದರೆ ಒಂದು 4000 ಖರ್ಚಿಕ್ಬೇಕಾಗ್ತೈತೆ ಬೇರೆಯವಕ್ಕೆ. ಎಲ್ಲವುದು ಬೆಲೆ ಜಾಸ್ತಿ ಆಗ್ತೈತೆ. ಈಗ ಒಂದಾಯಿತು ಅಂದರೆ ಎಲ್ಲ ಪಟ ಮೇಲೆ ಹೋಗ್ತವೆ. ತಗೊಂಡು ಜೀವನ ಮಾಡೋದೇ ಕಷ್ಟಕ್ಕೆ ಬರ್ತೈತೆ. ಇದು ಸಮಸ್ಯೆ. ಮ್ಯಾಮ್, ಇವಾಗ ಪೆಟ್ರೋಲ್ ಏರಿಕೆ ಆಗಿದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್? ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅದರಿಂದ. ಇವಾಗ ಬೇರೆ ಬಸ್ ಫ್ರೀ ಆ ಥರ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಜನರಿಗೆ ಬಸ್ಸಲ್ಲಿ ಓಡಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ. ಸ್ವಲ್ಪ ಜನ ಗಾಡಿಯಲ್ಲೇ ಓಡಾಡ್ತಿದ್ದಾರೆ. ಸೊ ಇವಾಗ ಅವರು ಸ್ವಲ್ಪ ಎಲ್ಲ ಅಂದರೆ ಜನಗಳ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ನೋಡಿಕೊಂಡು ಅವರು ಕಡಿಮೆ ಮಾಡಿದ್ರೆ ಬೆಟರು. ಅವ್ರು ಇನ್ನೂ ತರಕಾರಿ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ, ಯಾವುದೂ ಕಡಿಮೆ ಮಾಡ್ತಾ ಇಲ್ಲ ಅವರು. ಅದರಿಂದ ಜನ ಅಂದರೆ ನಮ್ಮಂಥವ್ರು ಅಂದರೆ ಏನೋ ದುಡಿತೀವಿ, ನಾವೇನೋ ಮಾಡ್ತೀವಿ. ಬಟ್ ಇವರು ಅಂದರೆ ಬಡವ್ರು ಇರ್ತಾರಲ್ವ, ಅಂಥವ್ರು ಬಂದುಬಿಟ್ಟು ತುಂಬ ಕಷ್ಟ ಇರುತ್ತೆ ಅಂಥವ್ರಿಗೆ ಅಂದರೆ ಸ್ವಲ್ಪ ಹೆಲ್ಪ್ ಆಗಬೇಕು ಅಂತ ಅಂದರೆ ಇವ್ರು ಸ್ವಲ್ಪ ಎಲ್ಲ ಇದರಲ್ಲೂ ಕಡಿಮೆ ಮಾಡಬೇಕು ಅಂತ. ಇವಾಗ 5 ಗ್ಯಾರಂಟಿ ಅಂತ ಏನು ಕೊಟ್ಟಿದ್ದಾರೆ ಗೌರ್ಮೆಂಟ್, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಬಟ್ ಅದರಿಂದ ಏನು ನನಗೇನು ಇದು ಅನಿಸ್ತಿಲ್ಲ. ಯಾಕಂದರೆ ನಮ್ಮದು ಒಂದು 3 ಬಂತು ಅಷ್ಟೇ ದುಡ್ಡು ಅಮ್ಮಂದು. ಅದು ಬಿಟ್ಟರೆ ಮತ್ತೆ ದುಡ್ಡೇನೂ ಬಂದಿಲ್ಲ. ಮತ್ತು ಬಸ್ ಫ್ರೀ ಅಂದರೆ ಬಸ್ಸೇ ಸಿಗೋಲ್ಲ ನಮಗೆ. ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಮತ್ತು ಬಸ್ಸೇ ಇರೋಲ್ಲ ಜಾಸ್ತಿ. BMTC ಬಸ್ ತುಂಬ ಕಡಿಮೆ ಇದೆ, ಜನಗಳು ಜಾಸ್ತಿ ಬರ್ತಿದ್ದಾರೆ. ಒಂದು ಬಸ್ಸಲ್ಲಿ ತುಂಬ ಜನ ತುಂಬ್ಕೊತಾ ಇದ್ದಾರೆ, ತುಂಬ್ಕೊಂಡು ಹೋಗ್ತಿದ್ದಾರೆ. ಡೋರು ಹಾಕೋಕ್ಕೂ ಆಗಲ್ಲ ಅವರು, ಆ ಥರ ಮಾಡ್ತಾರೆ. ಮತ್ತು ಟಿಕೆಟ್ ಇಶ್ಯೂ ಮಾಡೋದಕ್ಕೂ ತುಂಬ ಲೇಟ್ ಮಾಡ್ತಾರೆ BMTC ಬಸ್ಸಲ್ಲಿ. ಸೊ ಇದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಿದೆ 5 ಗ್ಯಾರಂಟಿಯಿಂದ. ಇದು ಸ್ಟಾಪ್ ಮಾಡಿದ್ರೆ ಬೆಟರು ಅಂತ ಅನಿಸುತ್ತೆ ನಮಗೆ. ಸೊ ವೀಕ್ಷಕರೇ, ಇದುವರೆಗೂ ನೋಡಿದ್ರಿ ಜನರು ಹೇಗೆ ಈ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ಹೇಗೆ ಅವರ ಅಭಿಪ್ರಾಯಗಳು ಇತ್ತು ಅಂತ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.
ಅಣ್ಣ ನಮಸ್ಕಾರ, ತಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಬಂದು ಸ್ನೇಕ್ ಬಾಬು ಅಂತ. ಸ್ನೇಕ್ ಬಾಬು? ಹಾಂ. ಸ್ನೇಕ್ ಬಾಬು ಸರ್ ಇದು ಪಿಕ್ಚರಲ್ಲಿ ಹಾವೆಲ್ಲ ಕೊಡ್ತೀವಿ ನಾವು. ಇಡೀ ಫಿಲ್ಮ್ ಲ್ಯಾಂಡಲ್ಲಿ ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಇಂಗ್ಲೀಷು ಮಾಡಿದ್ವಿ. ಈಗೇನಾಯಿತು, ನಾವು ನಮ್ಮ ಖಾನ್ದಾನನೇ ಹಾವು ಬಳಸ್ತಾ ಇದ್ದಿದ್ದು ನಾವು. ಎಷ್ಟೋ ಸಾವಿರ ಹಾವು ಹಿಡಿದ್ಬಿಟ್ಟಿದ್ದೀವಿ. ಅದರಲ್ಲಿ ಯಾವ ಜಾತಿ ಅಂತ ಗೊತ್ತಿಲ್ಲ. ಏನೋ ಒಂದು ಕೆಟ್ಟ ಇದು ನಮಗೆ ಈ ಫಾರೆಸ್ಟ್ ಅವರು ಹಾವು ಎಲ್ಲ ಹಿಡಿಬೇಡಿ, ಈ ಥರ ಲೈಸೆನ್ಸ್ ಇಲ್ಲ ನಿಮ್ಮಲ್ಲಿ, ಲೈಸೆನ್ಸ್ ತಗೊಬನ್ನಿ, ಹಾವು ಹಿಡೀರಿ, ಹಾವು ನೀವು ಬಳಸ್ಕೋಬೋದು ಅಂತ ಹೇಳಿದರು. ನಮ್ಮ ಥರ ಲೈಸೆನ್ಸ್ ಇಲ್ಲ. ನಾವೆಲ್ಲ ಆ ಕಾಲದಿಂದ ಮಂಡದ ಹಾವು, ಕ್ಯಾರೆ ಹಾವು, ನಾಗರ ಹಾವು, ಹಾವಲ್ಲಿ ಯಾವ ಜಾತಿ ಅಂತ ಗೊತ್ತಿಲ್ಲ, ಎಲ್ಲ ಹಾವುಗಳು ಹಿಡ್ತೀವಿ. ಎಲ್ಲ ಈಗ ಬಿಟ್ಬಿಟ್ಟಿವಿ. ಈಗ ಇಲ್ಲಿ ಈ ವ್ಯಾಪಾರ ಮಾಡ್ತಾಯಿದ್ದೀವಿ. ಯಾವಾಗಲಿಂದ ಶುರು ಮಾಡಿದ್ದೀರಾ ಸರ್? ಇದು ಬಂದು ನನಗೆ ಒಂದು 2-2.5 ವರ್ಷದಿಂದ ಮಾಡ್ತಾಯಿದ್ದೀನಿ. ಹೆಂಗಿದೆ ಇಲ್ಲೆಲ್ಲ ವ್ಯಾಪಾರ? ಪರವಾಗಿಲ್ಲ ಸರ್, ಜೀವನ ನಡೀತಾ ಇದೆ. ಜೀವನ ನಡೀತಾ ಇದೆ. ಈಗ ನೀವು ಒಳ್ಳೊಳ್ಳೆ ಸಂಗೀತ ವಾದ್ಯಗಳನ್ನೆಲ್ಲ. ಹಾಂ ಸರ್ ಸರಸ್ವತಿ ಮಾಡಿದ ಗಿಫ್ಟ್ ಕೊಟ್ಟಿದ್ದು ಗಿಫ್ಟ್. ಹೌದು ಸ್ವಾಮಿ. ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ನ ನುಡಿಸ್ತೀರಾ ನೀವು? ಸರ್ ಇದು ಕೊಡಲು ನನಗೆ ಅಂದರೆ ತುಂಬ ಇಷ್ಟ. ಆಮೇಲೆ ಇದು ಪಿಟೀಲು ಬಾರ್ತೀನಿ. ಪಿಟೀಲು ಇದು ಕೊಡಲು ನೀವು ಏನೋ ಗೊತ್ತಿಲ್ಲ ನಮಗೆ. ಸಾರಿಗಮ ಪದನಿಸ ಏನಂತ ಗೊತ್ತಿಲ್ಲ. ಸಾಯಿಂದ ಹೆಂಗೆ ಬಾರಿಸ್ಬೇಕು, ಗಾಯಿಂದ ಹೆಂಗೆ ಬಾರಿಸ್ಬೇಕು, ಪಾಯಿಂದ ಹೆಂಗೆ ಏನಿಲ್ಲ. ಈ ಹಾಡು ಬಾರಿಸ್ಬೇಕು, ಹಾಡು ಬಾರಿಸ್ಬೇಕು. ಯಾವುದು ಇವಾಗ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡನ್ನು ನುಡಿಸ್ತೀರಾ ಇವಾಗ? ಖಂಡಿತ ನಮ್ಮ ಡಾಕ್ಟರ್ ರಾಜಣ್ಣ ಅವ್ರದ್ದು. ನೋಡಿ ಹಾಡಲ್ಲಿ ಎಂಥ ಮಾತಿದೆ ನೋಡಿ. ಸೂಪರ್, ಅದ್ಭುತ. ಹೇಗೆ ಕಲ್ತ್ರಿ ಇದನ್ನೆಲ್ಲ ನೀವು? ಸರ್ ಅದು ಹಾಗೆ ಬಾರಿಸ್ತಾ ಬಂದ್ಬಿಡುತ್ತು ಸರ್. ಈ ಚಿತ್ರಗೀತೆಗಳು 5 ಗಂಟೆಗೆ ಹಾಕ್ತಾಯಿದ್ರು ಬಿಫೋರ್ 35 years ಬ್ಯಾಕ್. ಆ ಹಾಡಲ್ಲಿ ಈ ಹಾಡೆಲ್ಲ ಬರುತ್ತೆ. ಆಮೇಲೆ ಅಂಬರೀಷ್ ಅವ್ರದ್ದು ಅಂದ್ರೆ ಆ ರಿಕಾರ್ಡ್ ನನಗೆ ಇನ್ನೂ ಮೈಯೆಲ್ಲ ರೋಮಾಂಚನ ಆಗ್ತಾಯಿದೆ ನೋಡಿ. ರಿಕಾರ್ಡ್ ಎಂಥ ರಿಕಾರ್ಡ್ ಅದು. ಗ್ರೇಟ್ ಸರ್, ನಿಜವಾಗ್ಲೂ ಸರ್. ಸರಸ್ವತಿ ಅನ್ನೋದು ಇಂಥವ್ರ ಹತ್ರನೇ ಇರ್ತಾಳೆ, ನಿಮ್ಮಂಥವ್ರ ಹತ್ರನೇ ಇರ್ತಾಳೆ. ಹಾಂ, ಮತ್ತೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ನ ನೀವು ನುಡಿಸ್ತೀರಾ ಸರ್? ಸರ್ ಇದು ಬಾರಿಸ್ತೀನಿ ನಾನು. ಬಟ್ ನಮ್ಮ ರಣಧೀರದಲ್ಲಿ ಇದೇ ಫಸ್ಟು ಇದು.
ತೊಗೊಳ್ಳೋದನ್ನ ನೀವೇ ಮಾಡ್ತೀರಾ ಅಥವಾ ಎಲ್ಲಿಂದ? ಇಲ್ಲ, ತೊಗೊಳ್ಳೋದು ಸರ್, ತೊಗೊಬಂದು ಮಾರ್ತೀವಿ. ಹೆಂಗೋ ಜೀವನ ನಡೀತಾ ಇದೆ. ಹಂಸಲೇಖ ಅವರು, ಸಾಧು ಕೋಗಿಲ್ ಅವರು, ಗುರು ಕಿರಣ್ ಅವರು, ಇಡೀ ಫಿಲ್ಮ್ ಲ್ಯಾಂಡಲ್ಲಿ ಎಷ್ಟು ಜನ ಇದ್ದಾರೆ, ಸುದೀಪು, ದರ್ಶನ್, ಯುವನೇತ್ ಪ್ರಭಾಕರ್ ಅವರು, ಅಭಿಷೇಕ್ ಅವರು, ಅಂಬರೀಷ್ ಅವ್ರ ಮಗ ಅವರು, ಎಲ್ಲ ರಾಜಣ್ಣ, ಪುನೀತ್ ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಎಲ್ಲ ಪೂರ್ಣಿಮಾ ಅವ್ರ ತಂಗಿನ ಅಕ್ಕನೋ ಅವರು, ಪಾರ್ವತಮ್ಮ ಅವರು, ಎಲ್ಲರೂ ಫಿಲ್ಮ್ ಲ್ಯಾಂಡಲ್ಲಿ ಇಂಥವ್ರು ಅಂತ ಇಲ್ಲ, ಎಲ್ಲ ಪ್ರೊಡ್ಯೂಸರ್ದಿಂದ ಹಿಡಿದು ಇಡೀ ಫಿಲ್ಮ್ ಲ್ಯಾಂಡಲ್ಲಿ ಸ್ನೇಕ್ ಬಾಬು ಅಂದರೆ ಅವರು ಗೊತ್ತು ನಮ್ಗೆ. ಯಾವತ್ತೂ ನಾವು ಶೂಟಿಂಗ್ಗೆ ಹೋದರೂ ನಮ್ಮ ಇವರು NS ರಾವ್ ಮಗ ಓಂ ಪ್ರಕಾಶ್ ಅವರು, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ, ನಮ್ಮ ನೋಡಿದ್ರೆ ಸಾಕು ಫಸ್ಟ್ ಊಟ ಮಾಡ್ಕೊಳ್ಳಿಯಪ್ಪ ಅಂತಾರೆ ಡೈರೆಕ್ಟ್ರು. ಒಳ್ಳೆ ಯಾವ ಮ್ಯೂಸಿಕ್ ಡೈರೆಕ್ಟರ್ಗಳು ನಿಮಗೆ ಅಪರ್ಚುನಿಟಿ ಕೊಟ್ಟಿಲ್ವಾ? ಅದು ನಾವು ಓದಿಲ್ವಲ್ಲ ಸರ್, ಅದು ಓದಿದ್ರೆ ಅದು ಬೇಕಾಗಿಲ್ಲ ಸರ್ ಇದಕ್ಕೆ. ಹಾಂ ಸರ್, ಯಾರು ನಮಗೆ ವಿದ್ಯೆ ಇದೆಯಲ್ಲ ಅಷ್ಟೇ ಸಾಕು. ಹೌದು, ಯಾರೂ ನಮ್ಗೆ ಕರ್ತಿಲ್ಲ ಸರ್. ಇವರು ರಮೇಶ್ ಅವರು, ರಮೇಶ್ ಅವರು ಸಿಕ್ಕಿದ್ರು ಒಂದಿನ, ಅವ್ರು ಮಾತಾಡಿದೆ ನಾನು, ಏನು ಸರ್ ಇದ್ರೆ ನಾನು ಕರೆಸ್ತೀನಿ ಅಪ್ಪ ನಿಮ್ಗೆ ಅಂತ ನಂಬರ್ ತೊಗೊಂಡ್ರು. 2 ಗಂಟೆ ಫೋನ್ ಮಾಡಿಲ್ಲ ಸರ್. ಅವೆಲ್ಲ ಕಾಡಿಗೆ ಬಿಟ್ಬಿಟ್ವಿ. ಹಾಂ, ಎಲ್ಲ ಬಿಟ್ಬಿಟ್ವಿ ಸರ್. ಮುಂಗ್ಸಿ ಸಾಕಿದ್ದೆ, ಹೆಬ್ಬಾವು ನಾವು ಇದರಲ್ಲಿ ಹೆಬ್ಬಾವೆಲ್ಲ ಮಾಡ್ತಾಯಿದ್ವಿ. ಏನಿಲ್ಲ ಎಲ್ಲ ಈಗ ಏನಂದರೆ, ಈಗ ಎಲ್ಲಾರು ಹಾವು ಬಂದರೆ ಯಾರು ಹೇಳ್ತಾರೆ ಹಾವು ಹಿಡೀರಿ ಅಂತ, ಹೋಗ್ಬಿಟ್ಟು ಬಿಟ್ಬಿಡ್ತೀವಿ. ಈಗ ನಮಗೆ ಇದು ಇಲ್ವಲ್ಲ, ಅದು ಯಾವುದೂ ಕೆಲ್ಸಕ್ಕೆ ಬರಲ್ಲ. ಪರ್ಮಿಷನ್ ಏನ್ರಿ, ಆ ದೇವರೇ ಕೊಟ್ಟವು ನಮಗೆ ಪರ್ಮಿಷನ್ನು. ಎಲ್ಲರೂ ಹಾವು ಕಂಡಿದ್ರೆ ಹಿಡಿತೀವಿ, ಬಿಟ್ಬಿಡ್ತೀವಿ. ಪರ್ಮಿಷನ್ ಯಾರು ಬೇಕು ನಮಗೆ? ನಮ್ಮ ತಾತ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಅಣ್ಣಂದರು ಎಲ್ಲ ಆ ಕಾಲದಿಂದ ಹಿಡ್ಕೊಂಡ್ಬಂದಿದ್ದೀವಿ. ಈಗ ಎಲ್ಲರೂ ಒಂದು ಹಾವು ಬಂದ್ಬಿಡ್ತು, ಯಾರೋ ಬಂದ್ರು ಹಾವು ಬಂದ್ಬಿಡ್ತು ಅಂತ ನಾವು ಇರ್ತೀವಲ್ಲ ಸ್ವಲ್ಪ ಸೇಫ್ ಮಾಡ್ತೀವಿ. ಯಾರು ಕಚ್ಚಿಬಿಟ್ರೆ, ಏನಾರು ಹಾಕ್ಬಿಟ್ರೆ ಇದಾಗತ್ತೆ ಅಂತ ಹಿಡಿದ್ಬಿಟ್ಟು ಬಿಟ್ಬಿಡ್ತೀವಿ. ನಮಗೇನದು ನಮಗೆ ಎಷ್ಟು ಭಯ ಇದೆ, ಹಾವಿಗೂ ಅಷ್ಟೇ ಭಯ ಇದೆ. ನೋಡಿ, ಕಚ್ಚಿದೆ ನೋಡಿ ಹಾವು. ಈ ಹಾವು 2 ಹಲ್ಲು ಬಿದ್ದಿದೆ ನೋಡಿ, ಇಲ್ಲಿ 2 ಹಲ್ಲು ಬಿದ್ದಿದೆಯಲ್ಲ. ಈ ಹಾವು ಕಚ್ಚುತ್ತೆ ಏನಾಗುತ್ತೆ ಅಂದರೆ, ಇಲ್ಲಿ ದಾರ ಕಟ್ಬಿಡ್ತಾರೆ, ಹಗ್ಗ ಕಟ್ಬಿಟ್ಟು ಈ ಚುರುಕು ಮೆಣಸಿಕಾಯಿ ಇದೆಯಲ್ಲ, ತುಂಬ ಖಾರ ಅದು ತಿಂದರೆ ಸಿಹಿ ಇರುತ್ತೆ. ಒಬ್ಬ ಮನುಷ್ಯ ಒಂದು ಕಾಣೋದು 1, 2, 3 ಜನ ಕಾಣುತ್ತಾರೆ, ವಿಷ ಇರೋದು ಒಳಗಡೆ. ಅದು ನಮ್ಮ ಥರ ಆಡು ಮುಟ್ಟಿಲ್ಲದ ಗಿಡ ಅಂತ ಒಂದು ಇದಿದೆ, ಅದು ಯಾವ ಪ್ರಾಣಿನೂ ಮುಟ್ಟಲ್ಲ. ಅದನ್ನು ಒಣಗಿಸ್ಬಿಟ್ಟು ಪೌಡ್ರ್ ಥರ ಮಾಡ್ಕೊತೀವಿ, ಬಿಸಿನೀರಲ್ಲಿ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಕುಡಿದ್ಬಿಟ್ಟು ಎಲ್ಲ ವಾಮಿಟ್ಟು ಮಾಡ್ತೀವಿ. ಆವಾಗ ವಿಷ ಎಲ್ಲ ಈಚೆ ಹೌದು. ಈಗೆಲ್ಲ ಬಿಟ್ಬಿಟ್ಟಿದ್ದೀವಿ ಸರ್, ಎಲ್ಲ ಸುಮ್ಮನೆ ಹಾವು ಹಿಂಸೆ ಅಂತ ಹೇಳಿದ್ದಾರೆ ಪಾಪ ಫಾರೆಸ್ಟ್ ಅವರು, ಅವರಿಂದ ಎಲ್ಲ ಬಿಟ್ಬಿಟ್ಟಿದ್ದೀವಿ. ಈಗ ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಮಕ್ಕಳಿಗೆಲ್ಲ ಓದಿಸ್ಕೊಂಡು, ಮೊಮ್ಮಕ್ಕಳಿದ್ದಾರೆ, 6 ಜನ ಮೊಮ್ಮಕ್ಕಳಿದ್ದಾರೆ, ಅವ್ರು ಸಾಕ್ಕೊಂಡು ಹೋಗ್ತಾಯಿದ್ದೀನಿ ಸರ್. 50 ವರ್ಷ ನನಗೆ ಹೆಂಗೋ ನಡ್ಕೊಂಡು ಹೋಗ್ತಾಯಿದ್ದೆ. ಪುಂಗಿ ಸರ್, ಅದು ನಾವು ಈಗ ರೆಡಿ ಮಾಡಿಲ್ಲ, ಅದು ರೆಡಿ ಮಾಡಬೇಕು. ಅದು ವೈಲಿನ್ ಇದೆ ಅಂತ ಹೇಳಿದ್ರಲ್ಲ, ಇದು ರೆಡಿ ಮಾಡಬೇಕು. ಏನು ಸರ್ ಇದಿಲ್ಲ, ರೆಡಿ ಮಾಡಬೇಕು. ಇದು ನಮಗೆ ಹಾವಿಗೆ ಇದು ನಾಗರಾವಲ್ಲಿ ನಮ್ಮ ಅಪ್ಪ ಅವರು ಹಾವು ಆಡಿಸ್ತಾ ಇರ್ತಾರೆ. ಒಂದು ಹುಡುಗ ಹಾವು ತೊಗೊಂಡು ಓಡೋದು ಸೀನು ಫಸ್ಟ್ ನಮ್ಮ ಅಪ್ಪನೇ ಕನಗಾಲ್ ಪುಟ್ಟಣ್ಣ ಅವರು ನಮ್ಮ ಅಪ್ಪವ್ರು ಕರ್ಕೊಂಡು ಹೋದರು. ಆ ಫಸ್ಟ್ ಸೀನೇ ನಮ್ಮ ಅಪ್ಪನಿಗೆ ತೋರಿಸೋದು, ಆ ಹಾವು ಎತ್ಕೊಂಡು ಹೋಗೋದು. ಆ ಹುಡುಗ ಚಿತ್ರದುರ್ಗದಲ್ಲಿ ತೆಗ್ದಿದ್ದ ಸೀನ್ ಅದೆಲ್ಲ. ನಮ್ಮ ಅಪ್ಪ ಅವರು ಹೇಳ್ತಾಯಿದ್ರು, ಈ ಥರ ನಾನು ಕಳೆಕಾಯಿ ತಿಂದ್ರೂ ಅಂಬರೀಷು ಮತ್ತು ವಿಷ್ಣು ಸಾರ್ ಇಬ್ಬರೂ ಕಳೆಕಾಯಿ ಈಸ್ಕೊಂಡು ತಿಂದ್ರಂತೆ ಆ ಕಾಲದಲ್ಲಿ. ಆವಾಗ ರೀಬಕ್ಕು ಜಾರಿಲಾ ಇನ್ಸಾನ್ ಅಂತ ತೆಗೆದ್ರು, ರಿಷಿ ಕಪೂರ್ ಅವ್ರದ್ದು, ಅದರ ಡಬ್ಬಿಂಗು ಅದು ಅಷ್ಟು ಏನೋ ಕ್ಲಿಕ್ ಆಗಿಲ್ಲ. ಆವಾಗ ನಮ್ಮ ಅಪ್ಪನೋಗಿ ಕರ್ಕೊಂಡು ಹೋಗಿ. ಯಾವ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀರಾ ಸರ್? ಇದು ನಾನು ಹಿಂದಿಯಲ್ಲಿ ಸಾತ್ ಖೂನ್ ಮಾಫ್ ಅಂತ ಅದೊಂದು ಮಾಡಿದೆ. ಆಮೇಲೆ ಫಟಾ ಪೋಸ್ಟರ್ ನಿಕ್ಲಾ ಹೀರೋ ಅಂತ ಪಂಡಪುರ್ ಥರ ತೆಗೆದ್ರು, ಅದೊಂದು ಮಾಡಿದ್ವಿ. ಏನೋ ಒಂದೊಂದು ಸಣ್ಣ ಪುಟ ಮಾಡಿದ್ವಿ, ಸೀರಿಯಲ್ಲು ಮಾಡಿದ್ವಿ ಹಿಂದಿಯಲ್ಲಿ. ಆಮೇಲೆ ಇದು ರವಿ ಸಾರ್ದು ಬೇಜಾನ್ ಮಾಡಿದ್ದೀನಿ, ರವಿಚಂದ್ರನ್ ಅವ್ರದ್ದು. ರವಿ ಸಾರ್ ಹಾಡುಗಳಲ್ಲಿ ಏನು ಕೆಲಸ ಮಾಡಿಲ್ಲ ನೀವು? ಹಾಡಲಿಲ್ಲ. ಹೌದೌದು, ಸ್ಟಾಪ್ ಬ್ಲಾಕ್ ಸೀನ್ ಅಂತ ಹೇಳ್ತಾರೆ, ಅದು ಶೋಭರಾಜ್ ಅವ್ರದ್ದು. ಈ ಕಡೆ ಒಂದು ಹುಡುಗಿ, ಈ ಕಡೆ ಒಂದು ಹುಡುಗಿ ನಿಂತಿರೋದು, ಶೋಭರಾಜ್ ಹೀರೋ, ಇಲ್ಲೊಂದು ಹಾವು ಇದರಲ್ಲಿ ಕಟ್ಟಿರ್ತಾರೆ. ಆ ರೀತಿ ಒಂದು ಸಾಂಗು. ಯಾವುದೋ ಪಿಕ್ಚರ್ ಹೆಸರು ಬಂದು ನಾಗಾಭರಣನೋ ಏನೋ ಪಿಕ್ಚರ್ ಹೆಸರು. ಶೋಭರಾಜ್ ಅವರು ಹೀರೋ. ಅದೆಲ್ಲ ಮಾಡಿದ್ವಿ. ಇವಾಗೆಲ್ಲ ಬಿಟ್ಬಿಟ್ಟಿದ್ದೀವಿ. ವಿಷ್ಣು ಸಾರ್ದು ಎಲ್ಲ ಬೇಜಾನ್ ಪಿಕ್ಚರ್. ವೈಲನ್ ಇಲ್ಲ ಸರ್. ನೋಡಿ ವಿಷ್ಣುವರ್ಧನ್ ಅವ್ರ ರಿಕಾರ್ಡು ಎಂತೆಂಥ ರಿಕಾರ್ಡು.
ಈ ರಾಮೇಶ್ವರ ಕೆಫೆ ಹೋಟ್ಲ್ ಮುಂದೆ ಅಲ್ಲ ತಿರುಗ್ತಾ ಇದ್ದೆ ನಾನು ಕೊಡಲ್ ತೊಗೊಂಡು ಅಪ್ಪಪ್ಪ ಈ ಓನರೇ ಸಿಕ್ಕಿದ್ರು ನಮಗೆ ರಾಘವ ಸರ್ ಅಂತ. ಅವ್ರು ಹೇಳಿದ್ರು ನನಗೆ, ಅಲ್ಲೆಲ್ಲ ಮಾರ್ಬೇಡಪ್ಪ, ಡಿಸ್ಟರ್ಬ್ ಆಗುತ್ತೆ, ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಮ್ಗೆ ಅನ್ನ ಅವ್ರ ಕಡೆಯಿಂದನೇ ಅನ್ನ ತಿಂತಾಯಿದ್ದೀವಿ ನಾವು. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಬಹಳ ಒಳ್ಳೆಯ ಮನುಷ್ಯರು, 4-5 ಜನ ಇದ್ದಾರೆ, ತುಂಬ ಒಳ್ಳೆಯವರು. ಇನ್ನೂ ಗಂಟ ಏನೂ ಹೇಳಿಲ್ಲ, ನಮಗೆ ತೊಂದರೆ ಮಾಡಿಲ್ಲ, ಬಹಳ ಒಳ್ಳೆಯ ಜನ ಸರ್. ನಿಮ್ಮಲ್ಲಿ ವಿದ್ಯೆ ಇದೆ, ಹಾಂ ಸ್ವಾಮಿ. ಸರಸ್ವತಿನ ಕಾಯ್ತಾಳೆ ನಿಮ್ಮ. ಹಾಂ ಸ್ವಾಮಿ, ಹಾಂ ಸ್ವಾಮಿ. ಕೊನೆಯದಾಗಿ ಹಾಂ ಸರ್. ಅಪ್ಪು ಸರ್ದು ಒಂದು ಯಾವ್ದಾದ್ರು ಒಂದು ಅದೇ ಅಪ್ಪು ಅವರು ಒಂದು 100 ಸತಿ ಭೇಟಿ ಆಗಿದ್ದೀನಿ ಅವ್ರದ್ದು. ಒಳ್ಳೆ ವ್ಯಕ್ತಿ. ಪುನಿ ವೀಕ್ಷಕರೇ, ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇರಲ್ಲ, ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇರಲ್ಲ ಅನ್ನೋದು ಗಾದೆ ಮಾತು ಅಕ್ಷರಶಃ ನಿಜ ಅನಿಸುತ್ತೆ. ಈ ಒಂದು ಸಂಗೀತಕಾರನ ನೋಡಿದರೆ ನಾವು ಕರ್ನಾಟಕದ ಸಂಗೀತ ನಿರ್ದೇಶಕರು ಹಾಗೆ ನಿರ್ದೇಶಕರಲ್ಲಿ ನಾನು ಕೇಳ್ಕೊಳೋದೇನಂತಂದರೆ, ಸ್ನೇಕ್ ಬಾಬು ಅವರಲ್ಲಿ ಒಂದು ಅದ್ಭುತವಾದಂಥ ಕಲೆ ಇದೆ. ಆ ಕಲೆನ ಗುರುತಿಸಿ ಅವ್ರಿಗೊಂದು ಒಳ್ಳೆಯ ಅವಕಾಶಗಳನ್ನು ಕೊಡಿ ಅಂತ ನಮ್ಮ ಚಿಂತನ ಪ್ರಭಾ ವಾಹಿನಿಯ ಮುಖಾಂತರ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಬಾಬುರವರೇ, ನಿಮಗೆ ಒಳ್ಳೆಯದಾಗಲಿ. ನೋಡಿ ಸರ್, ಸೂಪರ್. ಇಂತಹವೆಲ್ಲ ಹಿಡಿದ್ವಿ, ಬಿಟ್ಬಿಟ್ವಿ. ನೋಡಿ, ಆ ಭಗವಂತ ನಮ್ಮ ಕೈಯಲ್ಲಿ ಆ ಥರ ಪವರ್ ಕೊಟ್ಟಿದೆ. ಏನೋ ಹಾವು ಹಿಡಿದ್ವಿ, ಬಿಟ್ಬಿಟ್ವಿ. ಸೂಪರ್.